Hello students, ಎಲ್ಲರಿಗೂ ನಮಸ್ಕಾರ. Welcome back to Vignan Academy video number 6 of thermal properties of matter. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ the introduction on modes of heat transfer. ಮೂರದು ಇಂಟ್ರಡಕ್ಷನ್ ನೋಡ್ತೀವಿ. ಅದಾದ್ಮೇಲೆ ಕಂಪ್ಲೀಟ್ ಡಿಸ್ಕಷನ್ ಆನ್ ಕಂಡಕ್ಷನ್. ಸೊ ಕಂಡಕ್ಷನ್ ಅಂದ್ರೆ ಏನು, ಕನ್ವೆಕ್ಷನ್ ಅಂದ್ರೆ ಏನು, ರೇಡಿಯೇಷನ್ ಅಂದ್ರೆ ಏನು, ಇದನ್ನ ಇಂಟ್ರಡಕ್ಷನ್ ಕೊಡ್ತೀವಿ. ಮತ್ತೆ ಕಂಪ್ಲೀಟ್ ಟೆಕ್ನಿಕಲ್ ಡಿಸ್ಕಷನ್, ಇನ್ ಡೀಟೇಲ್ ಡಿಸ್ಕಷನ್ ಆಫ್ ಕಂಡಕ್ಷನ್ ಈ ವಿಡಿಯೋನಲ್ಲಿ ಇರುತ್ತೆ. ಸೊ ಕಂಪ್ಲೀಟ್ ಪ್ರಾಬ್ಲಮ್ಸ್ ನ ಕೂಡ ಇದೇ ವಿಡಿಯೋದಲ್ಲಿ ಮಾಡ್ತೀವಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಕನ್ವೆಕ್ಷನ್ ಮತ್ತೆ ರೇಡಿಯೇಷನ್ ನ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈ ಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ಸೊ ನಿಮ್ಗೆ ಕಾಣಿಸ್ತಿರ್ಬೋದು ಕಂಡಕ್ಷನ್ ಅಂದ್ರೆ ಏನು ನೋಡಿ. ನಾರ್ಮಲ್ ಆಗಿ ಅಥವಾ ಒಂದು ಕ್ಯಾಂಪ್ ಫೈರ್ ನ ಹಾಕಿದ್ವಿ, ಇಲ್ಲಿ ಕಾಣಿಸ್ತಿದ್ಯಾ? ನನ್ ಮುಂದೆ ಕ್ಯಾಂಪ್ ಫೈರ್ ನ ಹಾಕಿದ್ವಿ, ಬೆಂಕಿ ಉರಿತಾ ಇದೆ. ಸೊ ಆ ಬೆಂಕಿಯಲ್ಲಿ ಒಂದು ರಾಡ್ ನ ಇಟ್ರೆ, ಒಂದು ಕಬ್ಬಿಣದ ಒಂದು ರಾಡ್ ನ ಇಟ್ರೆ ಹೀಟ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಫ್ಲೋ ಆಗತ್ತೆ. ಕಾಣಿಸ್ತಿದ್ಯಲ್ಲ? ಸೊ ಒಂದು ರಾಡ್ ನ ಇನ್ಸರ್ಟ್ ಮಾಡಿದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೀಟ್ ಫ್ಲೋ ಆಗತ್ತೆ ವಿತ್ ಇನ್ ದಟ್ ರಾಡ್. ಆ ರಾಡ್ ಒಳಗಡೆನೆ ಒಂದು ಎಂಡ್ ಇಂದ ಇನ್ನೊಂದು ಎಂಡ್ಗೆ ಹೀಟ್ ಟ್ರಾನ್ಸ್ಫರ್ ಆಗತ್ತೆ. ಸೊ ದ ಟ್ರಾನ್ಸ್ಫರ್ ಆಫ್ ಹೀಟ್ ವಿತ್ ಇನ್ ದ ಮೀಡಿಯಂ, ಕಣ್ಣು ಕಾಣಿಸದೆ ಹೋಗ್ಬೋದು, ಬಟ್ ಮೀಡಿಯಂ ಒಳಗಡೆನೆ ಟ್ರಾನ್ಸ್ಫರ್ ಆಗತ್ತೆ. ಇಂಥ ಟೈಪ್ ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ ನ ನಾವು ಕಂಡಕ್ಷನ್ ಅಂತ ಕರಿತೀವಿ. ಸೊ ಕನ್ವೆಕ್ಷನ್ ಅಂದ್ರೆ ಏನು? ಕನ್ವೆಕ್ಷನ್ ಅಂದ್ರೆ ಪಾರ್ಟಿಕಲ್ಸ್ ಹೀಟ್ ನ ಅಬ್ಸರ್ವ್ ಮಾಡ್ಕೊಂಡು ಪಾರ್ಟಿಕಲ್ಸ್ ಮೂವ್ ಆಗತ್ತೆ. ಕಂಡಕ್ಷನ್ ಅಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಪಾರ್ಟಿಕಲ್ಸ್ ಮೂವ್ಮೆಂಟ್ ಆಗಲ್ಲ. ರಾಡ್ ಅಲ್ಲಿ ಏನಾದ್ರು ಪಾರ್ಟಿಕಲ್ಸ್ ಮೂವ್ ಆಗತ್ತಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಸೊ ಇಲ್ಲಿ ಗಮನಿಸಬಹುದು, ರಾಡ್ ಅಲ್ಲಿ ಹೀಟ್ ಮಾತ್ರ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಆಗ್ತಾ ಇದೆ. ಸೊ ಇಂಥ ಮೋಡ್ ಆಫ್ ಕಂಡಕ್ಷನ್, ಇಂಥ ಮೋಡ್ ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ ನ ಕಂಡಕ್ಷನ್ ಅಂತ ಕರೆದ್ವಿ. ಸೊ ಇಲ್ಲಿ ಕನ್ವೆಕ್ಷನ್ ಅಂತ ಇನ್ನೊಂದಿದೆ ನೋಡಿ. ಸೊ ಇಲ್ಲಿ ಬೆಂಕಿ ಉರಿತಾ ಇದ್ರೆ ಅಲ್ಲಿರ್ತಕ್ಕಂಥ ಏರ್ ಪಾರ್ಟಿಕಲ್ಸ್ ಹೀಟ್ ನ ಅಬ್ಸರ್ವ್ ಮಾಡ್ಕೊಂಡು ಡೆನ್ಸಿಟಿ ಕಮ್ಮಿ ಆಗುತ್ತೆ, ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗಿ ಡೆನ್ಸಿಟಿ ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ? ಸೊ ದ ಏರ್ ಪಾರ್ಟಿಕಲ್ಸ್ ವಿಲ್ ಮೂವ್ ಅಪ್. ಆ ಏರ್ ಪಾರ್ಟಿಕಲ್ ಮೇಲ್ಗಡೆಗೆ ಹೋಗೋದ್ರ ಜೊತೆಗೆ ತನ್ನೊಂದಿಗೆ ಹೀಟ್ ನ ಕೂಡ ತಗೊಂಡು ಹೋಗತ್ತೆ. ಅಂದ್ರೆ ದ ಮೋಡ್ ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ ಬೈ ಆಕ್ಚುಯಲ್ ಮೊಮೆಂಟಮ್ ಆಫ್ ದ ಪಾರ್ಟಿಕಲ್ಸ್ ಮೂವ್ಮೆಂಟ್ ಆಗ್ತಾ ಇದೆ, ಜೊತೆಗೆ ಹೀಟ್ ನ ಕೂಡ ತಗೊಂಡು ಹೋಗ್ತಾ ಇದೆ. ಪ್ರೀವಿಯಸ್ ಕೇಸ್ ನಲ್ಲಿ ಬರೀ ಹೀಟ್ ಮಾತ್ರ ಮುಂದಕ್ಕೆ ಹೋಗ್ತಾ ಇತ್ತು, ಯಾವುದೇ ರೀತಿ ಪಾರ್ಟಿಕಲ್ಸ್ ಟ್ರಾನ್ಸ್ಫರ್ ಆಗ್ತಿಲ್ಲ. ಸೊ ಅದು ಕಂಡಕ್ಷನ್. ಇಲ್ಲಿ ಯಾವುದೇ ರೀತಿ ಆಗುತ್ತೆ, ಪಾರ್ಟಿಕಲ್ಸ್ ಖಂಡಿತವಾಗ್ಲೂ ಮೂವ್ ಆಗ್ಲೇಬೇಕು. ಅದ್ರ ಜೊತೆಗೆ ತನ್ನಿಂದ ರೇಡಿಯೇಷನ್ ತನ್ನಿಂದ ಒಂದು ಎನರ್ಜಿನ ಕೂಡ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಈ ಮೋಡ್ ಆಫ್ ಟ್ರಾನ್ಸ್ಫರ್ ನ ನಾವೇನಂತ ಕರಿತೀವಿ? ಸೊ ವಿ ಕಾಲ್ ದಟ್ ಆಸ್ ಅ ಕನ್ವೆಕ್ಷನ್. ಫಾರ್ ಎಕ್ಸಾಂಪಲ್, ಬಾಯ್ಲಿಂಗ್ ಆಫ್ ಮಿಲ್ಕ್ ನ ಬಾಯ್ಲ್ ಮಾಡುವಾಗ ಏನಾಗತ್ತೆ? ಆ ಬೇಸ್ ಅಲ್ಲಿ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ ಗೆ ನಾವು ಹೀಟ್ ಕೊಡ್ತೀವಿ ಸ್ಟವ್ ಮೇಲೆ ಇಟ್ಟಾಗ. ಸೊ ಆ ಪಾತ್ರೆಯಲ್ಲಿ ಇರ್ತಕ್ಕಂಥ ಡೌನ್ ಸೈಡ್ ಮಾಲಿಕ್ಯೂಲ್ಸ್ ಗೆ ಮಾತ್ರ ಹೀಟ್ ನ ಕೊಡ್ತೀವಿ. ಆ ಮಾಲಿಕ್ಯೂಲ್ಸ್ ಏನ್ ಮಾಡುತ್ತೆ? ಆ ಹೀಟ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗತ್ತೆ, ಡೆನ್ಸಿಟಿ ಕಮ್ಮಿ ಆಗತ್ತೆ. ಆಸ್ ಎ ರಿಸಲ್ಟ್ ಅದೇನಾಗತ್ತೆ? ಮೇಲೆ ಹೋಗುತ್ತೆ. ಸೊ ಈ ಮೆಥಡ್ ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ ನ ನಾವು ಕನ್ವೆಕ್ಷನ್ ಅಂತ ಕರಿತೀವಿ. ಸೊ ಈವನ್ ನಮ್ಮ ನಾರ್ಮಲ್ ಆಗಿ ಇರ್ತಕ್ಕಂಥ ಸಿ ಬ್ರೀಸ್ ಮತ್ತೆ ಲ್ಯಾಂಡ್ ಬ್ರೀಸ್, ಸಮುದ್ರ ಕಡೆ ಹೋದಾಗ ಸೊ ಗಾಳಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಬೀಸ್ತಿರುತ್ತೆ, ರ್ಯಾಂಡಮ್ ಆಗಿ ಹೋಗಲ್ಲ. ಸೊ ನೈಟ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ, ಡೇ ಅದ್ರ ಆಪೋಸಿಟ್ ಆಗಿ ಬೀಸ್ತಿರತ್ತೆ. ಸೊ ಇದು ಯಾಕೆ ಆಗತ್ತೆ ಅನ್ನೋದು ನಾವು ಕನ್ವೆಕ್ಷನ್ ಇಂದ ಕೂಡ ಎಕ್ಸ್ಪ್ಲೈನ್ ಮಾಡ್ಬೋದು. ಅಷ್ಟೇ ಅಲ್ಲ, ನಮ್ಮ ಜಿಯೋಗ್ರಫಿಯಲ್ಲಿ ಓದಿರ್ತಕ್ಕಂಥ ವಿಂಡ್ ಟ್ರೇಡ್ ವಿಂಡ್ಸ್ ಮತ್ತೆ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಬರ್ತಕ್ಕಂಥ ಮಾನ್ಸೂನ್ ವಿಂಡ್ಸ್ ಎಲ್ಲಾನು ನಾವು ಕನ್ವೆಕ್ಷನ್ಸ್ ಇಂದ ಎಕ್ಸ್ಪ್ಲೈನ್ ಮಾಡ್ಬೋದು, ಜಿಯೋಗ್ರಫಿಯಲ್ ರೀಸನ್ ತಗೊಂಡು. ಅಷ್ಟು ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಕ್ ಹೋಗಲ್ಲ, ಬಟ್ ಜಸ್ಟ್ ಓವರ್ ಆಲ್ ಆಗಿ ಹೇಗೆ ವರ್ಕ್ ಆಗುತ್ತೆ ಕನ್ವೆಕ್ಷನ್ ಇನ್ ನೇಚರ್ ನಾವು ಸ್ಟಡಿ ಮಾಡಕ್ಕೆ ಹೊರಟಿದ್ವಿ. ಸೊ ದಟ್ ಈಸ್ ಅಬೌಟ್ ಕನ್ವೆಕ್ಷನ್. ಸೊ ರೇಡಿಯೇಷನ್ ಅಂದ್ರೆ ಸೊ ಲೈಕ್ ಲೈಟ್ ಯಾವ ತರ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾವೆಲ್ ಆಗತ್ತೋ, ನಾರ್ಮಲ್ ಆಗಿ ನೀವು ನೋಡಿರ್ತೀರಲ್ಲ, ಒಂದು ಲೈಟ್ ನ ಆನ್ ಮಾಡಿದ್ರೆ, ಟಾರ್ಚ್ ನ ಆನ್ ಮಾಡಿದ್ರೆ ಲೈಟ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗುತ್ತೆ. ಸೊ ಅದೇ ತರ ರೇಡಿಯೇಷನ್ ಕೂಡ, ಹೀಟ್ ರೇಡಿಯೇಷನ್. ಸರ್ ಹಾಗಾದ್ರೆ ಹೀಟ್ ನ ತಗೊಂಡು ಹೋಗುವಂತ ರೇಡಿಯೇಷನ್ ಕೂಡ ಇದೆಯಾ? ಅದಕ್ಕಂತಾನೆ ಸ್ಪೆಷಲ್ ಕೈಂಡ್ ಆಫ್ ರೇಡಿಯೇಷನ್ಸ್ ಇದೆ ಇನ್ ಸ್ಪೆಕ್ಟ್ರಮ್. ಅದನ್ನೇ ನಾವು ಇನ್ಫ್ರಾರೆಡ್ ರೇಡಿಯೇಷನ್ಸ್ ಅಂತ ಕರಿತೀವಿ. ಸೊ ಇನ್ಫ್ರಾರೆಡ್ ರೇಡಿಯೇಷನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತೆ. ಸೊ ಈ ಪ್ರೋಸೆಸ್ ನಲ್ಲಿ ಯಾವುದೇ ರೀತಿಯ ಆಗಿರ್ತಕ್ಕಂಥ ಮೀಡಿಯಂ ನ ಅವಶ್ಯಕತೆ ಇಲ್ಲ. ಇಂಥ ಮೋಡ್ ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ ನ ನಾವು ರೇಡಿಯೇಷನ್ ಅಂತ ಕರಿತೀವಿ. ಸೊ ರೇಡಿಯೇಷನ್ಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಅದು ಮೀಡಿಯಂ ಇದ್ರೂ ಹೋಗುತ್ತೆ, ಇಲ್ಲ ಅಂದಿದ್ರು ಹೋಗುತ್ತೆ. ಲೈಟ್ ಯಾವ ತರ ಪ್ರಾಪಗೇಟ್ ಆಗತ್ತೋ ಅದೇ ತರ ಹೀಟ್ ರೇಡಿಯೇಷನ್ಸ್ ಕೂಡ ಪ್ರಾಪಗೇಟ್ ಆಗತ್ತೆ. ಸೊ ಇಂಥ ಮೋಡ್ ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ ನ ನಾವೇಂತ ಕರಿತೀವಿ? ರೇಡಿಯೇಷನ್ ಅಂತ ಕರಿತೀವಿ. ಸೊ ನೀವು ಫಿಗರ್ ಅಲ್ಲಿ ನೋಡ್ತಿರ್ಬೋದು, ಕ್ಯಾಂಪ್ ಫೈರ್ ನ ಹಾಕಿದ್ರೆ ಸೊ ಆ ಕ್ಯಾಂಪ್ ಫೈರ್ ಮೇಲ್ಗಡೆ ಇರ್ತಕ್ಕಂಥ ಏರ್ ಮಾಲಿಕ್ಯೂಲ್ಸ್ ಹೀಟ್ ನ ಅಬ್ಸರ್ವ್ ಮಾಡ್ಕೊಂಡು ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗ್ತಿದೆ, ಜೊತೆಗೆ ಏನಾಗ್ತಿದೆ? ಡೆನ್ಸಿಟಿ ಕಮ್ಮಿ ಆಗಿ ಮೇಲೆ ಹೋಗ್ತಿದೆ. ನೀವು ನೋಡಿರ್ಬೋದು, ಊರ್ ಕಡೆ ಕೆಳಗಡೆ ಎಲ್ಲಾದ್ರೂ ಬೆಂಕಿ ಹಾಕಿದ್ರೆ ಅಲ್ಲೆಲ್ಲೋ ಮೇಲೆ ಇರ್ತಕ್ಕಂಥ ಮರದಲ್ಲಿ ಎಲೆಗಳೆಲ್ಲ ಒಣಗೋಗಿರ್ತವೆ. ವಾಟ್ ಈಸ್ ದ ರೀಸನ್? ಕನ್ವೆಕ್ಷನ್. ಹೀಟ್ ನ ಅಬ್ಸರ್ವ್ ಮಾಡ್ಕೊಂಡು ಮಾಲಿಕ್ಯೂಲ್ಸ್
ಮೇಲೆಗೆ ಹೋಗುತ್ತೆ. ಡೆನ್ಸಿಟಿ ಕಮ್ಮಿ ಆದಾಗ ಅಲ್ಲಿ ಹೀಟ್ ಡಿಸ್ಟ್ರಿಬ್ಯೂಟ್ ಆಗಿ ಆ ಎಲೆಗಳು ಒಣಗೋಗಿರುತ್ತೆ. ದಟ್ ಈಸ್ ಡ್ಯೂ ಟು ಕನ್ವೆಕ್ಷನ್. ಸೊ ಅದೇ ಒಂದು ರಾಡ್ ನ ಇನ್ಸರ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ, ಬಟ್ ಯಾವುದೇ ರೀತಿ ಪಾರ್ಟಿಕಲ್ಸ್ ಟ್ರಾನ್ಸ್ಫರ್ ಆಗಿರಲ್ಲ. ಸೊ ಅಂತ ಮೋಡ್ ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ ನ ಕಂಡಕ್ಷನ್ ಅಂತ ಕರಿತೀವಿ. ಸೊ ಲಾಸ್ಟ್ ಆಗಿ ರೇಡಿಯೇಷನ್. ಸೊ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಈ ತರ ಇರ್ತಿಲ್ಲ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಈ ಫೈರ್ ಇಂದ ಬರ್ತಕ್ಕಂಥ ರೇಡಿಯೇಷನ್ ಎಲ್ಲಾ ಡೈರೆಕ್ಷನ್ ಹೋಗುತ್ತೆ. ಇದೇ ಡೈರೆಕ್ಷನ್ ಅಲ್ಲ, ಇನ್ 360 ಡಿಗ್ರೀಸ್ ಎಲ್ಲಾ ಡೈರೆಕ್ಷನ್ ಹೋಗುತ್ತೆ. ಸೊ ಈ ಮೋಡ್ ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ ನಾವೇಂತ ಕರಿತೀವಿ, ವಿ ಕಾಲ್ ದಟ್ ಆಸ್ ಅ ರೇಡಿಯೇಷನ್. ಬನ್ನಿ, ಲೆಟ್ ಅಸ್ ರೈಟ್ ಇಟ್ ಡೌನ್. ಸೊ ದ ಮೋಡ್ಸ್ ಆಫ್ ಹೀಟ್ ಟ್ರಾನ್ಸ್ಫರ್. ಸೊ ಈ ವಿಡಿಯೋನಲ್ಲಿ ಓನ್ಲಿ ಕಂಡಕ್ಷನ್ ಬಗ್ಗೆ ಡೀಟೇಲ್ಸ್ ಇರುತ್ತೆ, ಬಟ್ ಜಸ್ಟ್ ಇಂಟ್ರಡಕ್ಷನ್ ನ ಕೊಟ್ಟಿರ್ತೀವಿ ಅಂಡ್ ಅವೆರಡಕ್ಕೂ ಸಪರೇಟ್ ವಿಡಿಯೋನ ಮಾಡಬೇಕಾಗತ್ತೆ. ದ ಮೋಡ್ಸ್ ಆಫ್ ಹೀಟ್ ಟ್ರಾನ್ಸ್ಫರ್, ಕಂಡಕ್ಷನ್. ಫಸ್ಟ್ ಒನ್ ಇಸ್ conduction. The transfer of heat within the medium without actual movement of particles of medium due to temperature difference. So temperature difference idre matra heat flow agate, illa andre agalla. So same temperature idre yavade riti agirtakanta heat transfer agalla. So we will see in details about that one. So ee mode of transfer of heat na navu conduction anta karitivi. So the next mode of heat transfer is convection. Idu bekare example bariti nodi. So example, transfer of heat in rod placed on fire. So one end of the rod na fire mele ittu innond end na ನಾವು ಇಟ್ಕೊಂಡಿದ್ರೆ ಏನಾಗುತ್ತೆ, ಆ ರಾಡ್ ಇಂದ heat transfer ಆಗಿ so ನಮಗೆ ಈ ಕಡೆಗೆ heat feel ಆಗುತ್ತೆ. So that is a mode of heat transfer, conduction. The second mode of heat transfer is convection. Convection is a mode of transfer of heat by actual movement of particle. Actual movement. Spelling correct ಆಗಿ ಬರ್ಕೊಳ್ಳಿ. Actual movement of particles of medium. So example, boiling of milk. ಬೇಕಾದ್ರೆ ಬರೀ ವಾಟರ್ ಕೂಡ ಹಾಕಿ ಬಾಯ್ಲ್ ಮಾಡಿ ಸೇಮ್ ಫಿನೋಮಿನಾನೇ ಹಾಕ್ಬೋದು. ಬಾಯ್ಲಿಂಗ್ ಆಫ್ ಮಿಲ್ಕ್ ಅಂಡ್ ಫಾರ್ಮೇಶನ್ ಆಫ್ ಸೀ ಬ್ರೀಸ್ ಅಂಡ್ ಲ್ಯಾಂಡ್ ಬ್ರೀಸ್. ಸೊ ಇದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ದ ಥರ್ಡ್ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ಇಸ್ ರೇಡಿಯೇಷನ್. ಸೊ ರೇಡಿಯೇಷನ್ ಇಸ್ transfer of heat by EM waves. Electromagnetic waves mode ಅಲ್ಲಿ ಟ್ರಾನ್ಸ್ಫರ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ರೇಡಿಯೇಷನ್ ಅಂತ ಕರಿತೀವಿ. ಸೊ ವಿ ವಿಲ್ ಸಿ ದೋಸ್ ಥಿಂಗ್ಸ್ ಇನ್ ಡೀಟೇಲ್. ಈಗ ಸದ್ಯಕ್ಕೆ ದ ಫಸ್ಟ್ ಒನ್ ಇಸ್ ದ ಕಂಡಕ್ಷನ್. ಸೊ ಕಂಡಕ್ಷನ್ ಬಗ್ಗೆ ಡೀಟೇಲ್ಸ್ ನ ಸ್ಟಡಿ ಮಾಡೋಣ. ಸೊ ಕಂಡಕ್ಷನ್ ಇಸ್ ಅ ಮೋಡ್ ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ within the medium ಒಳಗಡೆನೆ ಟ್ರಾನ್ಸ್ಫರ್ ಆಗುತ್ತೆ, ಬಟ್ there is no actual movement of the particles ಯಾವುದೇ ರೀತಿ ಮೂವ್ಮೆಂಟ್ ಆಗಲ್ಲ, ಬಟ್ ಹೀಟ್ ಮಾತ್ರ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗುತ್ತೆ. ಸೊ ಇದಕ್ಕೆ ಕಂಡೀಷನ್ ಏನಪ್ಪಾ ಅಂದ್ರೆ, ಸೊ there should be a temperature difference ಇದ್ರೆ ಮಾತ್ರ ಕಂಡಕ್ಷನ್ ಆಗುತ್ತೆ. ಸೊ let us consider one rod of uniform cross section area A. ಸೊ ಈ ತರ ಒಂದು ರಾಡ್ ನ ಕನ್ಸಿಡರ್ ಮಾಡೋಣ. ಇದರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಿದೆ, A ಇದೆ. And this end is maintained at temperature T1. This is temperature T2. ಈ ಕಡೆ T1 ಇದೆ, ಈ ಕಡೆ T2 ಇದೆ, such that the temperature T1 is greater than T2. So T1 ಈ ಕಡೆ ಇರತಕ್ಕಂತ ಟೆಂಪರೇಚರ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ಇಂತ ಸಿಚುವೇಶನ್ ಅಲ್ಲಿ ಹೀಟ್ ಯಾವ ಕಡೆಯಿಂದ ಯಾವ ಕಡೆಗೆ ಫ್ಲೋ ಆಗುತ್ತೆ, that is given by in this direction the flow of heat. So always remember, heat flows itself. Heat ತನ್ನಷ್ಟಕ್ಕೆ ತಾನೇ ಹೈಯರ್ ಟೆಂಪರೇಚರ್ ಇಂದ ಲೋಯರ್ ಟೆಂಪರೇಚರ್ ಕಡೆಗೆ ಹೋಗುತ್ತೆ. ರಿವರ್ಸ್ ಪಾಸಿಬಲ್ ಇಲ್ಲ ವಿತೌಟ್ ಎನಿ ವರ್ಕ್. ಸೊ ಪಾಸಿಬಲ್ ಇದೆ, ನಾವು ಎಕ್ಸ್ಟರ್ನಲ್ ವರ್ಕ್ ಅನ್ನ ಮಾಡ್ಬೇಕಾಗುತ್ತೆ. ಬೈ ನೇಚರ್, ಬೈ ಡಿಫಾಲ್ಟ್ ತನ್ನಷ್ಟಕ್ಕೆ ತಾನೇ ಹೀಟ್ ಆಲ್ವೇಸ್ ಹೈಯರ್ ಟೆಂಪರೇಚರ್ ಇಂದ ಲೋಯರ್ ಟೆಂಪರೇಚರ್ ಗೆ ಹೋಗುತ್ತೆ. ಸೊ ದಟ್ ಈಸ್ ಅ ಡೈರೆಕ್ಷನ್ ಆಫ್
ಫ್ಲೋ ಆಫ್ ಹೀಟ್. ಸೊ ಈಗ ಎಷ್ಟು ಹೀಟ್ ಫ್ಲೋ ಆಗತ್ತೆ ಪರ್ ಸೆಕೆಂಡ್ಗೆ ಅದನ್ನ ನಾವು ಥರ್ಮಲ್ ಕರೆಂಟ್ ಅಂತ ಕರಿತೀವಿ. ಐ ರಿಪೀಟ್, ಒಂದು ಸೆಕೆಂಡ್ಗೆ ಎಷ್ಟು ಜೌಲ್ ಆಫ್ ಹೀಟ್ ಫ್ಲೋ ಆಗತ್ತೆ ಅದನ್ನ ನಾನು ಥರ್ಮಲ್ ಕರೆಂಟ್ ಅಂತ ಕರಿತೀನಿ. ಸೊ ಥರ್ಮಲ್ ಕರೆಂಟ್ H ಅಂತ ಇಂಡಿಕೇಟ್ ಮಾಡ್ತೇನೆ. ಸೊ ದಟ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ T. ಸೊ ದಟ್ ಈಸ್ ದ ರೇಟ್ ಆಫ್ ಫ್ಲೋ ಆಫ್ ಹೀಟ್ ಎನರ್ಜಿ ಪರ್ ಸೆಕೆಂಡ್. ಒಂದು ಸೆಕೆಂಡ್ಗೆ ಎಷ್ಟು ಎನರ್ಜಿ ಫ್ಲೋ ಆಗತ್ತೆ, ಎಂತ ಎನರ್ಜಿ? ಹೀಟ್ ಎನರ್ಜಿ. ಸೊ ಇಲ್ಲಿ Q ಅಂದ್ರೆ ದಟ್ ಈಸ್ ರೇಟ್ ಆಫ್ ಫ್ಲೋ ಆಫ್ ಎನರ್ಜಿ, ರೇಟ್ ಆಫ್ ಫ್ಲೋ ಆಫ್ heat energy with respect to the time. ಸೊ ಇದನ್ನೇ ನಾವು ಥರ್ಮಲ್ ಕರೆಂಟ್ ಅಂತ ಕರಿತೀವಿ. ಸೊ ಈಗ ರೇಟ್ ಆಫ್ ಫ್ಲೋ ಆಫ್ ಹೀಟ್ ಜಾಸ್ತಿ ಮಾಡ್ಬೇಕಾದ್ರೆ ಏನೇನ್ ಪ್ಯಾರಾಮೀಟರ್ಸ್ ಜಾಸ್ತಿ ಮಾಡ್ಬೇಕಾಗತ್ತೆ ಅಥವಾ ಈ ತರ ಕೇಳ್ತೀನಿ ನೋಡಿ. ಸೊ ಆನ್ ವಾಟ್ ಫ್ಯಾಕ್ಟರ್ಸ್ ದ H ವ್ಯಾಲ್ಯೂ ಡಿಪೆಂಡ್ಸ್. ಸೊ ಅಥವಾ ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ T ಡಿಪೆಂಡ್ಸ್ ಆನ್ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು, ಈ ಟೆಂಪರೇಚರ್ ಡಿಫರೆನ್ಸ್ ನ ಜಾಸ್ತಿ ಮಾಡ್ತಾ ಹೋಗಿ. ಸೊ ಈ ಟೆಂಪರೇಚರ್ ತುಂಬಾ ಹೈ ಮಾಡ್ತಾ ಹೋಗಿ, ಈ ಟೆಂಪರೇಚರ್ ತುಂಬಾ ಲೋ ಮಾಡ್ತಾ ಹೋಗಿ, ಸೊ ಹೀಟ್ ಟ್ರಾನ್ಸ್ಫರ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಸೊ ಈ ಕಡೆ ಇರ್ತಕ್ಕಂಥ ಟೆಂಪರೇಚರ್ 100 ತಗೊಂತೀನಿ ಫಸ್ಟ್, ಈ ಕಡೆ 0°C ತಗೊಂತೀನಿ. ಸೊ ಇದರಲ್ಲಿ ಒಂದು ರೇಟ್ ಆಫ್ ಫ್ಲೋ ಆಫ್ ಹೀಟ್ ಇರುತ್ತೆ. ಇನ್ನೊಂದು ಸಿಚುವೇಶನ್ ಅಲ್ಲಿ ಈ ಕಡೆ 200°C, ಈ ಕಡೆ 0°C ತಗೊಂತೀನಿ. ಸೊ ಇದು ಸಿಚುವೇಶನ್ 1, ಇದು ಸಿಚುವೇಶನ್ 2. ಈಗ ಸಿಚುವೇಶನ್ 1 ಮತ್ತೆ 2 ಗೆ ಕಂಪೇರ್ ಮಾಡಿದ್ರೆ ಯಾವ ಸಿಚುವೇಶನ್ ಅಲ್ಲಿ ಹೀಟ್ ಫ್ಲೋ ಜಾಸ್ತಿ ಆಗತ್ತೆ? ಆಬ್ವಿಯಸ್ಲಿ ಸೆಕೆಂಡ್ ಒನ್. ಅಂದ್ರೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ? ಇಟ್ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್ ಡಿಫರೆನ್ಸ್. ಐ ರಿಪೀಟ್, ಟೆಂಪರೇಚರ್ ಡಿಫರೆನ್ಸ್. ಸೊ ಹಾಗಾದ್ರೆ ಇದು 0 ತೆಗೆದ್ಬಿಟ್ಟು ಇದರಲ್ಲಿ 100°C ಬರ್ತೀನಿ. ಈಗ ಯಾವ್ದ್ರಲ್ಲಿ ಜಾಸ್ತಿ ಫ್ಲೋ ಆಗತ್ತೆ? ಎರಡರಲ್ಲೂ ಸೇಮ್ ಇರುತ್ತೆ. ನಾನು ಹೇಳ್ತಿರೋದು ಡಿಫರೆನ್ಸ್ ಮೇಲೆ ಡಿಪೆಂಡ್ ಆಗತ್ತೆ. ಸೊ ದೇರ್ಫೋರ್ ದ ರೇಟ್ ಆಫ್ ಫ್ಲೋ ಆಫ್ ಹೀಟ್ ಡಿಪೆಂಡ್ಸ್ ಆನ್ ಡಿಫರೆನ್ಸ್ ಇನ್ ದ ಟೆಂಪರೇಚರ್. ಸೊ ದಟ್ ಈಸ್ ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ T, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು T1 minus T2. ಟೆಂಪರೇಚರ್ ಡಿಫರೆನ್ಸ್ ಇವೆರಡರಲ್ಲೂ ಸೇಮ್ ಬರುತ್ತೆ. ಟೆಂಪರೇಚರ್ ಡಿಫರೆನ್ಸ್ ಜಾಸ್ತಿ ಆಗ್ತಾ ಇದ್ರೆ ಅದು ಕೂಡ ಜಾಸ್ತಿ ಆಗುತ್ತೆ. ಸೊ ಇನ್ನೊಂದು, ಇದರ ಏರಿಯಾ ಜಾಸ್ತಿ ಮಾಡ್ತಾ ಇದ್ರೆ ನೋಡಿ, ಈ ಏರಿಯಾ ಇದೆಯಲ್ಲ, ಈ ಏರಿಯಾನ ಜಾಸ್ತಿ ಮಾಡ್ತಾ ಇದ್ರೆ ರೇಟ್ ಆಫ್ ಫ್ಲೋ ಆಫ್ ಹೀಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಟ್ ಇಸ್ ಲೈಕ್ ನೋಡಿ, ಸೊ ಈ ತರ ಎರಡು ಮೆಟೀರಿಯಲ್ ರಾಡ್ ನ ಕನ್ಸಿಡರ್ ಮಾಡೋಣ, ಐರನ್ ರಾಡ್ಸ್ ನ. ಸೊ ಇಲ್ಲೊಂದು ರಾಡ್ ಇದೆ, ಇಲ್ಲೊಂದು ರಾಡ್ ಇದೆ. ಯಾವ್ದ್ರಲ್ಲಿ ಜಾಸ್ತಿ ಹೀಟ್ ಫ್ಲೋ ಆಗುತ್ತೆ? ಆಬ್ವಿಯಸ್ಲಿ ಈ ಕ್ರಾಸ್ ಸೆಕ್ಷನ್ ಜಾಸ್ತಿ ಇರೋದ್ರಿಂದ ಇಲ್ಲೇ ಜಾಸ್ತಿ ಫ್ಲೋ ಆಗುತ್ತೆ. ಸೊ ಇನ್ ಅದರ್ ವರ್ಡ್ಸ್ ಕೆನ್ ಐ ಸೇ ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ T, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಅಂಡ್ ಇನ್ನೊಂದು ಫ್ಯಾಕ್ಟರ್ ಇದೆ, ಲೆಂತ್ ಮೇಲೆ ಕೂಡ ಡಿಪೆಂಡ್ ಆಗತ್ತೆ. ಲೆಂತ್ ಜಾಸ್ತಿ ಆದಷ್ಟು ರೇಟ್ ಆಫ್ ಫ್ಲೋ ಏನಾಗುತ್ತೆ? ಕಮ್ಮಿ ಆಗತ್ತೆ. ಸೇಮ್ ನೀವು ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಸ್ಟಡಿ ಮಾಡಿರ್ತೀರಲ್ಲ 10th ಸ್ಟ್ಯಾಂಡರ್ಡ್ ಅಲ್ಲಿ, ಸೇಮ್ ಪ್ರಾಪರ್ಟೀಸ್ ಬರ್ತಿದೆ. ಸೊ ಅಗೈನ್ ದ ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ T is inversely proportional to the length of a conductor, length of a thermal conductor. ಈಗ ಮೂರನ್ನು ಮಿಕ್ಸ್ ಮಾಡಿ ಒಂದು ಇಕ್ವೇಶನ್ ಬರೀತೀನಿ. ಈ ಮೂರನ್ನು ಮಿಕ್ಸ್ ಮಾಡಿದ್ರೆ ಸೊ ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ T, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು A into T1 minus T2 divided by L. So directly proportional to area, directly proportional to difference in temperature, and inversely proportional to the length of the conductor. So ಈಗ ಇಲ್ಲಿ ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದ್ರೆ ಒಂದು ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಆ ಕಾನ್ಸ್ಟೆಂಟ್ ನಾನು K ಅಂತ ಕರಿತೀನಿ. ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ T, that is equals to K into A into T1 minus T2 divided by L. So where K is called as thermal conductivity of a material. So where K is called as thermal conductivity of a given material. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ನಾವು ಯಾವ ಮೆಟೀರಿಯಲ್ ತಗೊಂಡಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ K is ಇಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಮೆಟೀರಿಯಲ್. ಯಾವ ಮೆಟೀರಿಯಲ್ ತಗೊಂಡಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ಇಲ್ಲಿ ಯಾವ್ದಾದ್ರು ಒಂದು ಪೂರ್ ಕಂಡಕ್ಟರ್ ನ ತಗೊಂಡ್ರೆ K ವ್ಯಾಲ್ಯೂ ಕಮ್ಮಿ ಇರುತ್ತೆ. ಅದೇ ಗುಡ್ ಕಂಡಕ್ಟರ್ ಆಫ್ ಹೀಟ್ ನ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಐರನ್ ರಾಡ್ ನ ತಗೊಂಡು ಈ ಕಡೆ ಯಾವ್ದಾದ್ರು ಇನ್ಸುಲೇಟರ್ ನ ತಗೊಂಡ್ರೆ K ವ್ಯಾಲ್ಯೂ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಐರನ್ ಅಲ್ಲೇ ಜಾಸ್ತಿ ಇರುತ್ತೆ. ಸೊ ಮೋರ್ ದ ವ್ಯಾಲ್ಯೂ ಆಫ್ K, better the conduction. So that is the thermal conductivity of a material. So note ಮಾಡ್ಕೊಳ್ಳಿ. ಸೊ ಇದನ್ನ ಬೇಕಾದ್ರೆ KA delta T divided by L ಅಂತ ಬರೀಬಹುದು. The difference in the temperature divided by A. So I hope you understood. Note ಮಾಡ್ಕೊಳ್ಳಿ. So we'll go to a small topic that is called as temperature gradient. So ಈ equation ನ ಬರ್ಕೊಂತೀನಿ.
I'll write that equation again. ಇನ್ನೊಮ್ಮೆ ಬರ್ಕೊಂತೀನಿ. That is H is equals to thermal current is equals to delta Q divided by delta T. That is equals to Ka into T1 minus T2 divided by length of the conductor. So ಈಗ ಇಲ್ಲಿರೋ ಟೆಂಪರೇಚರ್ T1, ಇಲ್ಲಿರೋ ಟೆಂಪರೇಚರ್ T2. Difference in temperature divided by length. ಇದು ಏನ್ ಕೊಡುತ್ತೆ? T1 minus T2 divided by L. That is delta T divided by L. ಅಂದ್ರೆ what does it give? ಒಂದು ಯೂನಿಟ್ ಮೀಟರ್ ಹೋದ್ರೆ, ಒಂದು ಯೂನಿಟ್ ಲೆಂತ್ ಹೋದ್ರೆ ಟೆಂಪರೇಚರ್ ಎಷ್ಟು ಚೇಂಜ್ ಆಗತ್ತೆ, ಪರ್ ಯೂನಿಟ್ ಮೀಟರ್ ಎಷ್ಟು ಟೆಂಪರೇಚರ್ ಚೇಂಜ್ ಆಗತ್ತೆ ಆ ಕ್ವಾಂಟಿಟಿನ ಕೊಡುತ್ತೆ. ಈ ಟರ್ಮ್ ನ ನಾವು ಟೆಂಪರೇಚರ್ ಗ್ರೇಡಿಯಂಟ್ ಅಂತ ಕರಿತೀವಿ. ಸೊ ಟೆಂಪರೇಚರ್ ಗ್ರೇಡಿಯಂಟ್ ಸೇಮ್ ಇದನ್ನೇ ನೀವು ಇದರಲ್ಲಿ ಕೇಳಿರ್ತೀರಿ, ವೆಲಾಸಿಟಿ ಗ್ರೇಡಿಯಂಟ್ ಯಾವ್ದ್ರಲ್ಲಿ ವಿಸ್ಕಾಸಿಟಿ ಡಿಫೈನ್ ಮಾಡುವಾಗ. ಸೊ ಅಂದ್ರೆ ಡಿಸ್ಟೆನ್ಸ್ ಜೊತೆಗೆ ಯಾವ ತರ ವೆಲಾಸಿಟಿ ವೇರಿ ಆಗುತ್ತೆ. ಸೊ ವಾಟ್ ಡಸ್ ಇಟ್ ಮೀನ್? ಸೊ ನೋಡಿ, ಈಗ ಇಫ್ ಟೆಂಪರೇಚರ್ ಗ್ರೇಡಿಯಂಟ್ ಇಸ್ 1 ಡಿಗ್ರಿ ಸೆಲ್ಸಿಯಸ್ ಫಾರ್ ಎಕ್ಸಾಂಪಲ್, ಅದರ ಅರ್ಥ ಏನಪ್ಪಾ ಅಂದ್ರೆ 1 ಮೀಟರ್ ಮುಂದಕ್ಕೆ ಹೋದ್ರೆ 1 ಡಿಗ್ರಿ ಸೆಲ್ಸಿಯಸ್ ಚೇಂಜ್ ಆಗತ್ತೆ, ಇನ್ನೊಂದು ಮೀಟರ್ ಮುಂದಕ್ಕೆ ಹೋದ್ರೆ 1 ಡಿಗ್ರಿ ಸೆಲ್ಸಿಯಸ್ ಚೇಂಜ್ ಆಗತ್ತೆ, ಇನ್ನೊಂದು ಡಿಗ್ರಿ ಹೋದ್ರೆ 1 ಡಿಗ್ರಿ ಸೆಲ್ಸಿಯಸ್ ಚೇಂಜ್ ಆಗುತ್ತೆ. ಸೊ ಅಂದ್ರೆ 1 ಮೀಟರ್ಗೆ ಎಷ್ಟು ಟೆಂಪರೇಚರ್ ಚೇಂಜ್ ಆಗತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಟೆಂಪರೇಚರ್ ಗ್ರೇಡಿಯಂಟ್. ನೋಡಿ, ಥರ್ಮಲ್ ಕರೆಂಟ್ ಅನ್ನೋದು ಎಲೆಕ್ಟ್ರಿಕಲ್ ಕರೆಂಟ್ ಗೆ ಸಿಮಿಲರ್ ಆಗಿದೆ. ಸೊ ಐ ಹೋಪ್ ಯು ರಿಮೆಂಬರ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ಬೇಕಾದ್ರೆ 10th ಅಲ್ಲಿ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಒಂದು ರೆಸಿಸ್ಟರ್ ಆರ್ ಇತ್ತು. ಇಫ್ ಕರೆಂಟ್ ಇಸ್ ಐ, ಈ ಕರೆಂಟ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಟ್ ಡಿಪೆಂಡ್ಸ್ ಆನ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮಿನಲ್ಸ್ ಆಫ್ ದ ಕಂಡಕ್ಟರ್ ಅಥವಾ ರೆಸಿಸ್ಟರ್. ಸೊ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು V1 minus V2. That is potential difference. Ohm's law prakara the current flowing is directly proportional to potential difference. Illi matte ee kade eradu end alli ಎಷ್ಟು potential difference apply ಮಾಡಿದ್ವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ತರ ಇಲ್ಲಿ ನೋಡಿ, so comparison ಮಾಡೋಣ. Let us do comparison between the thermal current and electrical current. ಈ ಕಡೆ thermal current ನ ಬರೀತೀನಿ. thermal current and here electrical current. So the thermal current ಈ ಕಡೆ ಬರೀತೀನಿ. ಫಸ್ಟ್ ಆಫ್ ಆಲ್, ಸೊ ಒಂದು ರೆಸಿಸ್ಟರ್ ನ ಕನ್ಸಿಡರ್ ಮಾಡಿ, ಅದರ ವ್ಯಾಲ್ಯೂ ಆರ್ ಅಂತ ಕರಿತೀನಿ. ಕರೆಂಟ್ ಐ ಇದೆ, ಕ್ಯಾಪಿಟಲ್ ಐ ಯೂಸ್ ಮಾಡ್ತೀನಿ. ದ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ವಿ, ಡೆಲ್ಟಾ ವಿ is equals to V1 minus V2 ಅಥವಾ V2 minus V1, depends on the sign convention. So I is equals to V1 minus V2 divided by R. I hope you remember this equation, Ohm's law, or potential difference divided by resistance. ಇದನ್ನು ಅದೇ ತರ ಬರೀಬಹುದು ನೋಡಿ. The thermal, ಇದು electric current, ಇದು thermal current. ಈ ಕಡೆ ಬರೀತಿರೋದು the thermal current is equals to T1 minus T2 divided by L divided by KA ಅಂತ ಬರೀಬಹುದು. So L divided by KA. ನೋಡಿ, electrical current flow ಆಗಬೇಕಾದ್ರೆ potential difference ಇರಬೇಕು. What is a basic source? What is a basic condition? Potential difference ಇರಬೇಕು. ಅದೇ thermal current ಏನಾದರೂ ಫ್ಲೋ ಆಗಬೇಕಾದ್ರೆ ಏನಿರಬೇಕು? ಟೆಂಪರೇಚರ್ ಡಿಫರೆನ್ಸ್ ಇರಬೇಕು. ಇಲ್ಲಿ ಪೊಟೆನ್ಶಿಯಲ್ ಯಾವ ರೋಲ್ ಪ್ಲೇ ಮಾಡುತ್ತೋ ಇಲ್ಲಿ ಟೆಂಪರೇಚರ್ ಅದೇ ರೋಲ್ ಪ್ಲೇ ಮಾಡುತ್ತೆ. ಸೊ ದಟ್ ಈಸ್ T1 minus T2, ಇಲ್ಲಿ V1 minus V2. ಸೊ ಹಾಗಾದ್ರೆ ಈ ಈಕ್ವೇಶನ್ ಗೆ ಕಂಪೇರ್ ಮಾಡಬಹುದು. ದಿಸ್ ಇಸ್ ಎಲೆಕ್ಟ್ರಿಕಲ್ ಕರೆಂಟ್, ದಿಸ್ ಇಸ್ ಥರ್ಮಲ್ ಕರೆಂಟ್, ದಿಸ್ ಇಸ್ ಪೊಟೆನ್ಶಿಯಲ್ ಡಿಫರೆನ್ಸ್, ದಿಸ್ ಇಸ್ ಟೆಂಪರೇಚರ್ ಡಿಫರೆನ್ಸ್. ದಿಸ್ ಇಸ್ ರೆಸಿಸ್ಟೆನ್ಸ್. ಎಂತ ರೆಸಿಸ್ಟೆನ್ಸ್? ಇದು ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಹಾಗಾದ್ರೆ ಇಲ್ಲಿರೋ ಟರ್ಮ್ ನಾನು ಥರ್ಮಲ್ ರೆಸಿಸ್ಟೆನ್ಸ್ ಅಂತ ಕರಿಬಹುದಾ? ಸೊ ಐ ಕಾಲ್ ದಿಸ್ ಆಸ್ ಥರ್ಮಲ್ ರೆಸಿಸ್ಟೆನ್ಸ್. ಸೊ ಐ ರೈಟ್ ಹಿಯರ್ L divided by KA is called as thermal resistance. ಅದನ್ನ R ಅಂತ ಇಂಡಿಕೇಟ್ ಮಾಡ್ತೀನಿ. ಸೊ ಐ ಇಂಡಿಕೇಟ್ R. ಸೊ ಇನ್ ಮುಂದೆ ಥರ್ಮಲ್ ರೆಸಿಸ್ಟೆನ್ಸ್ ಅಂದ್ರೆ L divided by KA ಅಂತ ಬರೀಬೇಕು. ಸರ್ ಕೆ ಬಗ್ಗೆ ಏನು ಮಾತಾಡ್ಲೇ ಇಲ್ಲ. ಸೊ ನಾನು ಹೇಳ್ತೀನಿ ಆಗ ಕೆ ಬಗ್ಗೆ. ಸೊ ಲೆಟ್ ಅಸ್ ನೋಟ್ ದಿಸ್ ಟರ್ಮ್, ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಹ್ಯಾವ್ ಸಮ್ ಡಿಸ್ಕಷನ್ ಆನ್ ದ ವ್ಯಾಲ್ಯೂ ಆಫ್ ಕೆ. ಸೊ ಕೆ ಅಂದ್ರೆ ಏನು? ಸುಮಾರು ಕೆಗಳು ಬರುತ್ತೆ ಫಿಸಿಕ್ಸ್ ನಲ್ಲಿ. ಮೀಮ್ಸ್ ಸಿಕ್ಕಾಪಟ್ಟೆ ಫೇಮಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಕೆ ಅಂದ್ರೆ ಒಬ್ರು ಕೆಲ್ವಿನ್ ಅಂತಾರೆ, ಒಬ್ರು ಥರ್ಮಲ್ ಕಂಡಕ್ಟಿವಿಟಿ ಅಂತಾರೆ, ಒಬ್ರು ರೇಡಿಯಸ್ ಆಫ್ ಗೈರೇಷನ್ ಅಂತಾರೆ. ಸೊ ತುಂಬಾ ಮೀಮ್ಸ್ ಇದೆ ಇದ್ರ ಬಗ್ಗೆ, ನೋಡ್ಕೊಳ್ಳಿ. ಸೊ ಕಮಿಂಗ್ ಬ್ಯಾಕ್ ಟು ದ ಡಿಸ್ಕಷನ್ ಆನ್ ಕೆ. ಇದಾಯ್ತಾ ಇದು? ಸೊ ಆರ್ ಇಸ್ ಈಕ್ವಲ್ಸ್ ಟು ಥರ್ಮಲ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು L divided by KA. ಸೊ ಕೆ ನ ಇನ್ನು ಡಿಫೈನ್ ಮಾಡಿಲ್ಲ ನಾನು. ಕೆ ವ್ಯಾಲ್ಯೂ ಜಾಸ್ತಿ ಆಗ್ತಿದ್ರೆ ಇಟ್ ಈಸ್ ಅಂಡರ್ಸ್ಟುಡ್.
ಥರ್ಮಲ್ ಕಂಡಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ ಅಂತ, ಅಂದ್ರೆ ಗುಡ್ ಕಂಡಕ್ಟರ್ ಕಡೆಗೆ ವಾಲ್ತಿದೆ ಅಂತ. ಸೊ ನಿಮ್ ಮಾರ್ಕ್ಸ್ ಜಾಸ್ತಿ ಆಗ್ತಾ ಇದ್ರೆ ನೀವು ಗುಡ್ ಸ್ಟೂಡೆಂಟ್ಸ್ ಆಗ್ತಿದ್ದೀರಿ ಅಂತ. ಅದೇ ತರ ಕೆ ವ್ಯಾಲ್ಯೂ ಬೆಳೆಸ್ತಿದ್ರೆ ಇಟ್ಸ್ ಗೆಟಿಂಗ್ ಬೆಟರ್ ಅಂಡ್ ಬೆಟರ್ ಕಂಡಕ್ಟರ್ ಆಫ್ ದ ಹೀಟ್. ಸೊ ಕಮಿಂಗ್ ಬ್ಯಾಕ್ ಟು ದ ಕೆ ವ್ಯಾಲ್ಯೂ. ಸೊ ಕೆ ಗೆ ಈಕ್ವೇಶನ್ ಬರೀತೀನಿ ನೋಡಿ, ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ ನ ಟ್ರಾನ್ಸ್ಫರ್ ಮಾಡ್ಕೊಂಡು, ಸೊ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ. ಲೆಟ್ ಅಸ್ ಅಸ್ಯೂಮ್ ಎ ಕಂಡಕ್ಟರ್. ಒಂದು ಕಂಡಕ್ಟರ್ ನ ಅಸ್ಯೂಮ್ ಮಾಡ್ಕೊಳ್ಳೋಣ, ಮೇ ಬಿ ಸಮ್ 3-dimensional ಕಂಡಕ್ಟರ್. ಈ ಕಡೆ ಟೆಂಪರೇಚರ್ T1 ಇದ್ದು, ಈ ಕಡೆ ಟೆಂಪರೇಚರ್ T2 ಇದೆ, ಅಂಡ್ ಲೆಂತ್ ಆಫ್ ಫ್ಲೋ ಆಫ್ ಹೀಟ್. ಸೊ ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗ್ತಿದೆ ಅದ್ರ ಮೇಲೆ ಲೆಂತ್ ಡಿಪೆಂಡ್ ಆಗುತ್ತೆ. ದ ಹೀಟ್ ಇಸ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್, ಈ ಕಡೆಯಿಂದ ಈ ಕಡೆಗೆ ಬರ್ತಿದೆ ಹೀಟ್. ಐ ಆಮ್ ಅಸ್ಯೂಮಿಂಗ್ ಲೈಕ್ ದಟ್. ಲೆಟ್ ಅಸ್ ಅಸ್ಯೂಮ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ 1 meter square. ಅಂದ್ರೆ ಈ ಹೀಟ್ ಫ್ಲೋ ಆಗ್ತಿದೆಯಲ್ಲ ಅದನ್ನ 1 meter square ಏರಿಯಾ ಅಂತ ತಗೊಂತೀನಿ. ಅಂಡ್ ದ ಟೆಂಪರೇಚರ್ ಗ್ರೇಡಿಯಂಟ್ T1 minus T2 divided by L is equals to 1 ಅಂತ ತಗೊಂತೀನಿ. ಅಂದ್ರೆ 1 meter ಈ ಕಡೆಗೆ ಹೋದ್ರೆ 1 meter ಹೋದ್ರೆ 1 degree Celsius ಚೇಂಜ್ ಆಗುತ್ತೆ. ಸೊ ದಟ್ಸ್ ವಾಟ್ ದ ಮೀನಿಂಗ್ ಆಫ್ T1 minus T2 divided by 100. ಟೆಂಪರೇಚರ್ ಗ್ರೇಡಿಯಂಟ್ 1 ತಗೊಂತೀನಿ. ಅಂಡ್ can you substitute these two in here? That is the H equals to K into 1 into 1. In other words, H is equals to K. The thermal conductivity of a material is said to be the thermal current, rate of flow of heat when area of cross section is 1, maintained in the temperature gradient of 1 when heat is flowing perpendicular to the surface. Adana words alli neat agi baritini nodi. So it is a rate. K is defined as the rate of flow of heat per unit area per unit area per unit gradient per unit heat gradient when the heat is flowing at right angle to faces of parallel sided slab. Parallel sided slab na tagondu area na 1 meter square tagoli and temperature gradient of 1 unit tagoli, that is T1 minus T2 divided by L na 1 anta tagoli. So ee situation alli ಏನು heat flow ಆಗ್ತಿರತ್ತೋ ಅದನ್ನೇ ನಾವು thermal conductivity ಅಂತ ಕರಿತೀವಿ. So let us write the equation for thermal conductivity. So K can be written as, according to this equation, delta Q divided by delta T, L divided by A into T1 minus T2. ಇದನ್ನ ನಾನು ಡೆಲ್ಟಾ ಟಿ ಅಂತ ಬರೆದ್ಬಿಡ್ತೀನಿ ಡೈರೆಕ್ಟ್ ಆಗಿ. ಸೊ ದಿಸ್ ಇಸ್ ದ ಈಕ್ವೇಶನ್ ಫಾರ್ ದ ಕೆ ವ್ಯಾಲ್ಯೂ. ಹೇಳ್ತೀರಾ ಕೆ ಗೆ ಈಕ್ವೇಶನ್ SI ಯೂನಿಟ್ ಏನಿರುತ್ತೆ ಅಂತ? ದ SI ಯೂನಿಟ್ ಆಫ್ ಕೆ, SI ಯೂನಿಟ್ ಆಫ್ ಕೆ. ಸೊ ಇದು ಜೌಲ್ ಬರುತ್ತೆ, ಇದು ಸೆಕೆಂಡ್ ಬರುತ್ತೆ. ಐ ರೈಟ್ ಹಿಯರ್ ಜೌಲ್ ಪರ್ ಸೆಕೆಂಡ್. ಇದು ಮೀಟರ್ ಬರುತ್ತೆ ಡಿನಾಮಿನೇಟರ್ ಅಲ್ಲಿ. ಫಸ್ಟ್ ಒಂದು ಸ್ಟೆಪ್ ಬರೀತೀನಿ ನೋಡಿ, ಜೌಲ್ ಡಿವೈಡೆಡ್ ಬೈ ಸೆಕೆಂಡ್. ಇಲ್ಲಿ ಏನ್ ಬರುತ್ತೆ? ಮೀಟರ್ ಡಿವೈಡೆಡ್ ಬೈ ಏರಿಯಾಗೆ ಮೀಟರ್ ಸ್ಕ್ವೇರ್ ಬರುತ್ತೆ ಅಂಡ್ ಟೆಂಪರೇಚರ್ಗೆ ಕೆಲ್ವಿನ್ ಬರುತ್ತೆ. ಈ ಮೀಟರ್ ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಈಸ್ ಜೌಲ್ ಪರ್ ಸೆಕೆಂಡ್ ಪರ್ ಮೀಟರ್ ಪರ್ ಕೆಲ್ವಿನ್, ಅಥವಾ ವ್ಯಾಟ್ ಪರ್ ಮೀಟರ್ ಪರ್ ಕೆಲ್ವಿನ್ ಅಂತ ಬರೀಬಹುದು. ಸೊ ವ್ಯಾಟ್ ಅಂದ್ರೆ ಜೌಲ್ ಪರ್ ಸೆಕೆಂಡ್ ಅಂದ್ರೆ ವ್ಯಾಟ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಜೌಲ್ ಪರ್ ಸೆಕೆಂಡ್ ಪರ್ ಮೀಟರ್ ಪರ್ ಕೆಲ್ವಿನ್ ಅಥವಾ ವ್ಯಾಟ್ ಪರ್ ಮೀಟರ್ ಪರ್ ಕೆಲ್ವಿನ್. ದ SI ಯೂನಿಟ್ ಆಫ್ ಕೆ ಇಸ್ ವ್ಯಾಟ್ ಪರ್ ಮೀಟರ್ ಪರ್ ಕೆಲ್ವಿನ್. ಸೊ ಇದರ ಡೈಮೆನ್ಷನ್ಸ್ ಕೇಳ್ತಾರೆ, ಸಿಕ್ಕಾಪಟ್ಟೆ ಫೇಮಸ್. ಮ್ಯಾಚ್ ದ ಫಾಲೋಯಿಂಗ್, CET ಅಲ್ಲಂತೂ ಬೇಜಾನ್ ಸತಿ ಕೇಳ್ತಾರೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ವಿತ್ ದ ಡೈಮೆನ್ಷನ್ ಕೆ, ಈಟಾ, ಸಿ. ಇನ್ನೊಂದು ಯಾವ್ದೋ ಇಂಪಾರ್ಟೆಂಟ್ ಇದೆ, ಅದ್ಯಾವ್ದು μ0, ε0. ಸೊ ಸೆಕೆಂಡ್ PUC ಅಲ್ಲಿ ಬರುತ್ತೆ ಇವೆಲ್ಲ. ಈಗ ಸದ್ಯಕ್ಕೆ ಕೆ ವ್ಯಾಲ್ಯೂಗೆ ಮತ್ತೆ ಈಟಾ ವ್ಯಾಲ್ಯೂಗೆ ನಿಮ್ಗೆ ಈಟಾ ವ್ಯಾಲ್ಯೂ ಇದ್ರಲ್ಲಿ ಗೊತ್ತಿರುತ್ತೆ, ಯಾವ್ದು ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಸೊ ಅಲ್ಲಿ ಡಿಸ್ಕಸ್ ಆಗುತ್ತೆ. ಸೊ ದಿಸ್ ಇಸ್ ಥರ್ಮಲ್ ಕಂಡಕ್ಟಿವಿಟಿ. ಅದಕ್ಕೆ ಡೈಮೆನ್ಷನ್ಸ್ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಕೇಳ್ತಾರೆ. ಸೊ ಲೆಟ್ ಅಸ್ ಡಿರೈವ್ ದೋಸ್ ಥಿಂಗ್ಸ್. ಸೊ ಐ ಆಮ್ ಗೋಯಿಂಗ್ ಟು erase this one. So I'll write here
joule per second per meter per Kelvin. So ನೋಡಿ ಡೈಮೆನ್ಷನ್ಸ್ ನ ಆಲ್ವೇಸ್ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಇದೆ, ಆ ಸ್ಟ್ಯಾಂಡರ್ಡ್ಸ್ ನ ನೆನ್ಪಿಟ್ಕೊಂಡ್ರೆ ಬೆಟರ್, ಇಲ್ಲ ಅಂದ್ರೆ ಆನ್ ದ ಸ್ಪಾಟ್ ಡಿರೈವ್ ಮಾಡ್ಬೇಕಾಗತ್ತೆ. ಸೊ ಜೌಲ್ ನ ನಾನು ವರ್ಕ್ ಎಸ್ ಯೂನಿಟ್ ಅಂತ ತಗೋಬೋದ, ದಟ್ ಈಸ್ F is equals to ma, sorry not F is equal to W is equals to force into acceleration. ಸೊ ಹಾಗಾದ್ರೆ ಇದನ್ನ ಡಿಸ್ಪ್ಲೇಸ್ಮೆಂಟ್ W is equal to Fx ನ್ಯೂಟನ್ ಮೀಟರ್ ಅಂತ ಬರೀಬೋದ, ಜೌಲ್ ನ ನ್ಯೂಟನ್ ಮೀಟರ್ ಅಂತ ಬರೀತೀನಿ, ಪರ್ ಸೆಕೆಂಡ್ per meter per Kelvin. ಸೊ ಈ ತರ ಸ್ಪ್ಲಿಟ್ ಮಾಡಿ ಬರ್ಕೊಂತೀನಿ, ಜೌಲ್ ಪರ್ ಸೆಕೆಂಡ್ per meter per Kelvin. ಸೊ ನೋಡಿ ನ್ಯೂಟನ್ ಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಲ್ರೆಡಿ ನಿಮ್ಗೆ ಗೊತ್ತಿದೆ, m power 1 L power 1 T power minus 2. m power 1 L power 1 T power minus 2 is the dimensions for Newton. ಸೊ ಇದೇನಿದು ನ್ಯೂಟನ್ ಮೀಟರ್ ಅಂದ್ರೆ L power 1 second T power minus 1, again this is per meter ಅಂದ್ರೆ L power minus 1, Kelvin ಗೆ theta power minus 1. So let us see, is there anything which can cancel? ಇವೆರಡು ಕ್ಯಾನ್ಸಲ್ ಆಗತ್ತೆ, T power minus 1 ಇಲ್ಲೋ ಏನಾಗುತ್ತೆ minus 1 ಬರುತ್ತೆ, ಇದು ಕ್ಯಾನ್ಸಲ್ ಆಗಿ. So the final dimension is m power 1 L power 1 T power minus 1 theta power minus 1. So these are the dimension of, ಇಲ್ಲ ಹೋಯ್ತು, ಸಾರಿ ಇಲ್ಲಿ T power minus 2 minus 1 ಇದೆಯಲ್ಲ minus 3 ಆಗತ್ತೆ, ಐ ಆಮ್ ವೆರಿ ಸಾರಿ. ಸೊ m power 1 L power 1 T power minus 3 theta power minus 1. So I hope you understood how to derive. So this is the dimensions of K, thermal conductivity, very important. Dimensions of thermal conductivity is m power 1 L power 1 T power minus 3 theta to the power of minus 1. So ಕೆಲವೊಂದು ಬುಕ್ಸ್ ಅಲ್ಲಿ ಟೆಂಪರೇಚರ್ ಗೆ theta ಯೂಸ್ ಮಾಡ್ತಾರೆ, ಕೆಲವೊಂದು ಬುಕ್ಸ್ ಅಲ್ಲಿ K ಅಂತಾನೆ ಯೂಸ್ ಮಾಡ್ತಾರೆ, ಕನ್ಫ್ಯೂಸ್ ಆಗಬೇಡಿ. ಸೊ K ಫಾರ್ ಟೆಂಪರೇಚರ್ ಗೆ K ಸಿಂಬಲ್ ಯೂಸ್ ಮಾಡ್ತಾರೆ ಡೈಮೆನ್ಷನ್ ಅಲ್ಲಿ. ಸೊ theta to the power of minus 1, very important, please make a note on this one, at least practice twice so that you can derive on the spot in a short time interval in the examination. So ಅದೇ ತರ SI unit of thermal resistance ನ ನೋಡೋಣ. ಸೊ thermal resistance RT is equals to L divided by Ka. Equation ಬರ್ದಿದ್ದೀನಿ, and I will write the SI unit for RT. SI unit of thermal resistivity. So ಎಲ್ಲ SI units ಕೆಲವು ಕಾಂಪ್ಲಿಕೇಟೆಡ್ ಇರುತ್ತೆ, ಅಷ್ಟನ್ನೆಲ್ಲ ಬೈಹಾರ್ಟ್ ಮಾಡಕ್ಕಾಗಲ್ಲ. ವಾಟ್ ವಿ ಡೂ ಇಸ್ ವಿ ಡಿರೈವ್ ಆನ್ ದ ಸ್ಪಾಟ್. ಸೊ K ವ್ಯಾಲ್ಯೂ ಆಲ್ರೆಡಿ ಡಿರೈವ್ ಮಾಡಿದೀವಿ, L ಗೆ ನಮ್ಗೆ ಡೈಮೆನ್ಷನ್ ಗೊತ್ತು, ಇದಕ್ಕೆ ಗೊತ್ತು. ಸೊ ಇದನ್ನ ನಾನು ಡೈಮೆನ್ಷನ್ಸ್ ಆಫ್ L ಮೀಟರ್ ಅಲ್ಲ L to the power of 1 ಲೆಂತ್ ಡಿವೈಡೆಡ್ ಬೈ K ವ್ಯಾಲ್ಯೂ ಏನಿದೆ ಅದನ್ನ ಹಾಗೆ ಬರೀತೀನಿ, L power 1 T power minus 3 theta the power minus 1, and A ನ ಮೀಟರ್ ಸ್ಕ್ವೇರ್ ಅಂತ ಬರೀಬಹುದು, ಮೀಟರ್ ಸ್ಕ್ವೇರ್ ಅಂದ್ರೆ L to the power of 2. ಸೊ L to the power of 1 ಇವೊಂದು ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇಸ್, ಅಲ್ಲ ಡೈಮೆನ್ಷನ್ಸ್ ಮಾಡ್ತಾ ಇದ್ದೀನಿ ನಾನು, ಇನ್ಸ್ಟೆಡ್ ಆಫ್ ಡೂಯಿಂಗ್ SI unit I am doing dimensions. ಓಕೆ, ಇಲ್ಲಿ ನೋಡಿ ಮೀಟರ್ ಡಿವೈಡೆಡ್ ಬೈ K ಗೆ ಯೂನಿಟ್ ಏನು ಆಲ್ರೆಡಿ ಇಲ್ಲಿ ಬಂದಿದೆ, ಸೊ ದಟ್ ಈಸ್ ಜೌಲ್ ಪರ್ ಸೆಕೆಂಡ್ per meter per Kelvin. This can be written as meter divided by watt per meter per Kelvin. In other words, the SI unit of ಒಂದು ನಿಮಿಷ, K ಗೆ ಬರ್ದೆ, ಇನ್ನೊಂದು ಮೀಟರ್ ಗೆ ಇದೆ, ಐ ಆಮ್ ವೆರಿ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಸೊ L ಗೆ ಯೂನಿಟ್ ಮೀಟರ್, K ಗೆ ಯೂನಿಟ್ ಇಲ್ಲಿ ಆಲ್ರೆಡಿ ಬರ್ದಿದ್ದೀನಿ, ಜೌಲ್ ಪರ್ ಸೆಕೆಂಡ್ ಪರ್ ಮೀಟರ್ ಪರ್ ಕೆಲ್ವಿನ್. ಆಲ್ರೆಡಿ ಇನ್ನೊಂದು A ಇದೆ ಇಲ್ಲಿ, ಇದಕ್ಕೆ ಮೀಟರ್ ಸ್ಕ್ವೇರ್ ಅಂತ ಬರೀತೀನಿ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ m to the power of minus 2, m to the power of minus 1 ಏನಾಗತ್ತೆ, ಸೊ m to the power of 1 ಆಗತ್ತೆ. ಸೊ ಇವೆರಡು ಕ್ಯಾನ್ಸಲ್ ಆಗಿ m to the power of plus 1 ಆಗತ್ತೆ. ಸೊ this one will get cancelled. This is equals to 1 divided by joule per second, watt ಅಂತ ಕರಿತೀವಿ, Kelvin to the power of minus 1. So ಅಥವಾ the SI unit of thermal resistance is per watt Kelvin. So this is pronounced as per watt Kelvin.
ಮತ್ತೆ ಕಿಲೋ ಅಂತ ಬರ್ದ್ಬಿಟ್ಟಿರಿ, ಕಿಲೋ ಟು ದ ಪವರ್ ಆಫ್ ಕಿಲೋ ಇಂಟು ಪರ್ ವ್ಯಾಟ್ ಅಂತ. ಇಟ್ಸ್ ನಾಟ್ ವ್ಯಾಟ್ ಪರ್ ಕೆಲ್ವಿನ್. ಡೈಮೆನ್ಷನ್ಸ್ ನ ಬರೀತೀನಿ, ದ ಡೈಮೆನ್ಷನ್ಸ್ ಆಫ್ RT, dimensions of RT. So numerator ಅಲ್ಲಿ L to the power of 1 ಬರುತ್ತೆ, ಡಿನಾಮಿನೇಟರ್ ಅಲ್ಲಿ k ಗೆ ಏನಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಡೈರೆಕ್ಟ್ ಆಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, m to the power of 1, L to the power of 1, t to the power of -3, t to the power of -1. k ಗೆ ತಗೊಂಡು ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದೀನಿ, a ಗೆ L to the power of 2 ಬರುತ್ತೆ. ಕರೆಕ್ಟ್ ಆಗಿದೆಯಾ? ಏನಾದ್ರು ಹೇಳುತ್ತಾ? ನಥಿಂಗ್. So this can be written as L to the power of 1, L to the power of 1 cancel ಆಗತ್ತೆ, ಇನ್ನೇನು cancel ಆಗಲ್ಲ ಅನ್ಕೊಂತೀನಿ. Yes, the remaining thing is m to the power of -1, L to the power of -2, t to the power of 3, t to the power theta to the power of 1 is the dimensions for the thermal resistance. Yes, correct ಆಗಿದೆ. This is the dimensions for thermal resistance. ಕೆಲವು ಬುಕ್ ಅಲ್ಲಿ theta to the power of 1 ಬದಲು ಕೆಲ್ವಿನ್ ಯೂಸ್ ಮಾಡಿರ್ತಾರೆ. just ignore the difference, ಎರಡು ಒಂದೇ. so I hope you understood. ನೋಟ್ ಮಾಡ್ಕೊಳ್ಳಿ, we will remove. ಬನ್ನಿ ಒಂದು ಸಿಂಪಲ್ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಮಾಡೋಣ. ತುಂಬಾ ಸಿಂಪಲ್ ಪ್ರಾಬ್ಲಮ್. ಇದಾದ್ಮೇಲೆ ಇಷ್ಟೊಂದು ಸಿಂಪಲ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಫಾಲ್ತು ಪ್ರಾಬ್ಲಮ್ ಇದು. so let us see. so what is the rate of energy loss per unit through a glass of window 5 millimeter thick? So let us assume a window ಗೆ ಒಂದು ಗ್ಲಾಸ್ ಇದೆ. ಸೊ ಆ ಗ್ಲಾಸ್ ಥಿಕ್ನೆಸ್ ಎಷ್ಟಿದೆಯಪ್ಪ ಅಂದ್ರೆ 5 millimeter. ಸೊ ಈ ಥಿಕ್ನೆಸ್ 5 millimeter. if the temperature outside is -20 and the temperature inside is 25 degrees Celsius. so this is -20 degrees Celsius and this is 25 degrees Celsius with plus. ಒಂದ್ ಕಡೆ -20 ಇದೆ, ಇನ್ನೊಂದ್ ಕಡೆ 25 ಇದೆ. ಆಬ್ವಿಯಸ್ಲಿ ಹೀಟ್ ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗುತ್ತೆ? ಈ ಕಡೆಯಿಂದ ಈ ಕಡೆಗೆ ಫ್ಲೋ ಆಗುತ್ತೆ. ಸೊ ವಾಟ್ ಈಸ್ ದ ರೇಟ್ ಆಫ್ ಎನರ್ಜಿ ಲಾಸ್ ಪರ್ ಮೀಟರ್ ಅಂದ್ರೆ ಕೇಳ್ತಿರೋದು ರೇಟ್ ಆಫ್ ಎನರ್ಜಿ ಲಾಸ್ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ ಡಿವೈಡೆಡ್ ಬೈ ಏರಿಯಾ. ಸೊ ಇನ್ ಅದರ್ ವರ್ಡ್ಸ್ ದೇ ಆರ್ ಆಸ್ಕಿಂಗ್ H divided by A ಏನಿದೆ ಅಂತ ಕೇಳ್ತಿದ್ದಾರೆ. ಸೊ ದಟ್ ಈಸ್ ದ ರೇಟ್ ಆಫ್ ಲಾಸ್ ಆಫ್ ಹೀಟ್ ಪರ್ ಏರಿಯಾ. ಥಿಕ್ನೆಸ್ ಕೊಟ್ಟಿದ್ದಾರೆ. ಈ ಗ್ಲಾಸ್ ಥಿಕ್ನೆಸ್ ನೋಡಿ, ಗ್ಲಾಸ್ ಥಿಕ್ನೆಸ್ ಎಷ್ಟಿದೆಯೋ ಅಷ್ಟು ಲೆಂತ್ ಹೀಟ್ ನ ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಅಂದ್ರೆ ಅವ್ರು ಕೊಡ್ತಿರೋ ಡೇಟಾ ಏನಪ್ಪಾ ಅಂದ್ರೆ ಲೆಂತ್ ಈಸ್ ಈಕ್ವಲ್ಸ್ ಟು 5 millimeter. ಲೆಂತ್ ಎಷ್ಟು ದೂರ ಟ್ರಾವೆಲ್ ಮಾಡ್ತಿದೆ ಹೀಟ್ ಅದನ್ನ ತಗೋಬೇಕಾಗತ್ತೆ. ಎಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಡಿಡ್ ಐ ಮೆನ್ಷನ್ ಎನಿಥಿಂಗ್? ಟೆಂಪರೇಚರ್ ಡಿಫರೆನ್ಸ್ ನ ಮೆನ್ಷನ್ ಮಾಡಿದ್ದಾರೆ, ಕೆ ವ್ಯಾಲ್ಯೂ ನ ಮೆನ್ಷನ್ ಮಾಡಿದ್ದಾರೆ. ಸೊ ವಿ ಹ್ಯಾವ್ ದ ಈಕ್ವೇಶನ್. ಸೊ H is equals to K into A into T2 minus T1 ಅಥವಾ T1 minus T2 difference in temperature divided by L. ಸೊ ಅದನ್ನ ಇದನ್ನ A ನ ಈ ಕಡೆಗೆ ತಗೊಂತೀನಿ, that is equals to K into delta T divided by L. So that is equals to 1 into delta T outside ಮತ್ತೆ inside. need not to convert into Kelvin. Kelvin ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡುವಾಗ ಹಾಗೆ ಪಟ್ ಅಂತ ಹೇಳ್ಬೋದು. need not to convert. Kelvin ಕನ್ವರ್ಟ್ ಮಾಡಿ ಆಮೇಲೆ ಡಿಫರೆನ್ಸ್ ತೆಗೆದ್ರು ಅಷ್ಟೇ ಬರುತ್ತೆ. So I already told you many times 1 degree Celsius ರೈಸ್ ಆದ್ರೆ ಕೆಲ್ವಿನ್ ಕೂಡ 1 ಕೆಲ್ವಿನ್ ರೈಸ್ ಆಗುತ್ತೆ. ಸೊ ಹಾಗಾಗಿ ಡಿಫರೆನ್ಸ್ ಸೇಮ್ ಬರುತ್ತೆ. ಸೊ 25 minus 20 ಡಿಫರೆನ್ಸ್ 5 ಅಂತ ಹೇಳ್ಬೇಡಿ, ಮೈನಸ್ ಇದು ಪ್ಲಸ್ ಇದೆ, ಆ ಕಡೆ ಮೈನಸ್ ಇದೆ. ಹಾಗಾದ್ರೆ ಡಿಫರೆನ್ಸ್ ಎಷ್ಟು ಬರುತ್ತೆ? 45 ಬರುತ್ತೆ. So 45 is the difference in temperature. So 45 divided by thickness estide? Thickness is 5 millimeter. So that is into 10 power minus 3. 5 into 10 power minus 3. So that is 9 into 10 power 3. That's what they are asking. H divided by A. H ge unit eno watt, joule per second actually. Joule per second divided by area meter square. So athava 9 into 10 power 3 ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್. ಸೊ ಅಂದ್ರೆ ಒಂದು ಮೀಟರ್ಗೆ ಈ ತರ ಒಂದು ಗ್ಲಾಸ್ ನ ಕನ್ಸಿಡರ್ ಮಾಡಿದ್ರೆ, ವಿಂಡೋ ಗ್ಲಾಸ್ ನ ಕನ್ಸಿಡರ್ ಮಾಡಿದ್ರೆ 1 ಮೀಟರ್ಗೆ 1 ಸೆಕೆಂಡ್ ಅಲ್ಲಿ 9 into 10 power 3 ಹೀಟ್ ಆಚೆಗೆ ಹೋಗುತ್ತೆ. ಸೊ ದಟ್ಸ್ ವಾಟ್ ದೇ ಆರ್ ಆಸ್ಕಿಂಗ್. ಸೊ ನೋಟ್ ಆನ್ ದಿಸ್ ಒನ್. ಸೊ ಹ್ಯಾವ್ ಸಮ್ ಅದರ್ ಪ್ರಾಬ್ಲಮ್ಸ್. ಇನ್ನು ಕೆಲವೊಂದು ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ಸಿ. ಸಪೋಸ್ ಈಗ ಒಂದು ರಾಡ್, ಯೂನಿಫಾರ್ಮ್ ರಾಡ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. Consider a rod of uniform area of cross section and length L, temperature difference delta T ಅಥವಾ T1 minus T2. ಸೇಮ್ ನಾವು ಇನಿಷಿಯಲ್ ಆಗಿ ಕನ್ಸಿಡರ್ ಮಾಡಿದ್ವಲ್ಲ. ಸೊ ಈ ತರ ಒಂದು ರಾಡ್ ನ ಕನ್ಸಿಡರ್ ಮಾಡಿದ್ವಿ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A and length of the rod is L. ಈ ಕಡೆ ಟೆಂಪರೇಚರ್ T1, ಈ ಕಡೆ ಟೆಂಪರೇಚರ್ T2, ಈ ಕಡೆಗೆ ಫ್ಲೋ ಆಗ್ತಿದೆ.
ಸೊ ಅಸ್ಯೂಮಿಂಗ್ T1 is greater than T2, ಹೀಟ್ ಈ ಕಡೆ ಫ್ಲೋ ಆಗ್ತದೆ. ಸೊ ಇದರಲ್ಲಿ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ ಈಕ್ವೇಶನ್ ಬರೆದ್ರೆ K ಇಂಟು A ಇಂಟು T1 ಮೈನಸ್ T2 ಡಿವೈಡೆಡ್ ಬೈ ಲೆಂತ್. ಸೊ ಏನ ನಾನು ಪೈ ಆರ್ ಸ್ಕ್ವೇರ್ ಅಂತ ಕರಿತೀನಿ, ಪೈ ಆರ್ ಸ್ಕ್ವೇರ್, ದಟ್ ಈಸ್ ರೇಡಿಯಸ್. ಅಸ್ಯೂಮಿಂಗ್ ದಿಸ್ ರೇಡಿಯಸ್ ಇಸ್ ಆರ್. ಸಪೋಸ್ ಯಾವ್ದಾದ್ರು ಒಂದು ರಾಡ್ ಈ ತರ ಇತ್ತು ಅಂತ ಅನ್ಕೊಳ್ಳಿ. ಸೊ ದ ರೇಡಿಯಸ್ ಆಫ್ ದ ರಾಡ್ ಇಸ್ ಇನ್ಕ್ರೀಸಿಂಗ್ ಲೀನಿಯರ್ಲಿ. ಸೊ ಈ ತರ ಯೂನಿಫಾರ್ಮ್ ಆಗಿ ಇನ್ಕ್ರೀಸ್ ಆಗ್ತಕ್ಕಂಥ ಒಂದು ರಾಡ್ ಇದೆ. ಸೊ ಈ ತರ ಪ್ರಾಬ್ಲಮ್ ನ ಆಲ್ರೆಡಿ ನಾನು ವಿಡಿಯೋ ನಂಬರ್ 3 ಆಫ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಡಿರೈವೇಶನ್ ಆಲ್ರೆಡಿ ಅಲ್ಲಿ ಡಿಸ್ಕಸ್ ಆಗಿದೆ. ಡೈರೆಕ್ಟ್ ರಿಸಲ್ಟ್ ಕಾನ್ಸಿಕ್ವೆನ್ಸ್ ನ ತಗೊಂತೀನಿ. ಸೊ ಇಲ್ಲಿರ್ತಕ್ಕಂಥ ರೇಡಿಯಸ್ R1 ಅಂತ ಅನ್ಕೊಂತೀನಿ. ಅಗೇನ್ ಇಲ್ಲಿರ್ತಕ್ಕಂಥ ರೇಡಿಯಸ್ R2 ಅಂತ ಅನ್ಕೊಂತೀನಿ. ದ ಲೆಂತ್ ಆಫ್ ದ ಕಂಡಕ್ಟರ್ ಇಸ್ L and material is made up of the some material is having conductivity K. ಆ ಮೆಟೀರಿಯಲ್ ಇಂದ ಈ ತರ ಒಂದು ಮೀಡಿಯಂ ನ ಮಾಡಿದೀವಿ. ರೇಡಿಯಸ್ ಏನಾಗ್ತದೆ, ಹೋಗ್ತಾ 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 ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ರೇಟ್ ಆಫ್ ಫ್ಲೋ ಯಾವ ತರ ಇರುತ್ತೆ? ಆಬ್ವಿಯಸ್ಲಿ ಸೇಮ್ ಮೆಟೀರಿಯಲ್, ಲೆಂತ್ ಇದೆ, ಬಟ್ ಏನಾಗ್ತದೆ ಇಲ್ಲಿ ರೇಡಿಯಸ್ ಸೇಮ್ ಇರೋದ್ರಿಂದ ಏರಿಯಾ ಅಂತ ಬರ್ಕೊಂಡ್ವಿ. ಸೊ ಇಲ್ಲಿ R1 ಇದೆ, R2 ಇದೆ. ಇಂಥ ಸಿಚುವೇಶನ್ ಅಲ್ಲಿ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ ಇಸ್ ಈಕ್ವಲ್ಸ್ ಟು K ಇಂಟು ಪೈ R1 R2 T1 ಮೈನಸ್ T2 ಡಿವೈಡೆಡ್ ಬೈ ಲೆಂತ್ ಅಂತ ತಗೊಳ್ಳಿ. ಸೊ ಆಬ್ವಿಯಸ್ಲಿ R1 ಮತ್ತೆ R2 ಸೇಮ್ ಆದ್ರೆ ಇಲ್ಲಿಗೆ ಹೋಗುತ್ತೆ, ಆ ಕಡೆ ಈ ಕಡೆ ಇರ್ತಕ್ಕಂಥ ರೇಡಿಯಸ್ ಸೇಮ್ ಆಗುತ್ತೆ. ಸೊ ದೇರ್ಫೋರ್ ಪೈ ಆರ್ ಸ್ಕ್ವೇರ್ ಬಂದು ಒರಿಜಿನಲ್ ಫಾರ್ಮುಲಾ ಹೋಯ್ತು. ಸೊ ಇದು ಆಲ್ಮೋಸ್ಟ್ ಒಂದು 30+ ಮಿನಿಟ್ಸ್ ಅಲ್ಲಿ ಈ ತರ ಒಂದು ಕಾನ್ಸೆಪ್ಟ್ ಡಿಸ್ಕಸ್ ಆಗಿದೆ. ಡಿರೈವೇಶನ್ ಬೇಕಾದ್ರೆ ನೋಡ್ಬೋದು, ಡೈರೆಕ್ಟ್ ಆಗಿ ನಾನು ತಗೊಂತಾ ಇದೀನಿ. ಸೊ ಏರಿಯಾನ ಪೈ R1 ಏರಿಯಾ ಬದಲು ಪೈ R1 R2 ಅಂತ ತಗೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಸಿ ದ ಥರ್ಮಲ್ ಕಂಡಕ್ಟಿವಿಟಿ ಡಿಪೆಂಡ್ಸ್ ಆನ್ ಲೆಂತ್ ಆಸ್ ವೆಲ್. ಸೊ ಇದು ನೋಟ್ ಮಾಡ್ಕೊಳ್ಳಿ, ಏರಿಯಾ ಮೇಲೇನು ಅಲ್ಲ ಲೆಂತ್ ಮೇಲೇನು ಕೂಡ ಡಿಪೆಂಡ್ ಆಗುತ್ತೆ. ಒಂದು ಸಿಚುವೇಶನ್ ನ ಕನ್ಸಿಡರ್ ಮಾಡ್ತೀನಿ ನೋಡಿ. I'll consider a situation where it depends on length as well. The thermal conductivity delta Q divide thermal conductivity alla, the thermal current depends on the length. In other words, direction of flow of heat. So an example na consider ಮಾಡೋಣ. Let us consider a cube. ಒಂದು ಕ್ಯೂಬ್ ನ ಕನ್ಸಿಡರ್ ಮಾಡ್ತೀನಿ. ಕ್ಯೂಬಾಯ್ಡ್ ಅನ್ಕೊಳ್ಳಿ, ಕ್ಯೂಬ್ ಬೇಡ, ಕ್ಯೂಬಾಯ್ಡ್. ಬರ್ಲಿಲ್ಲ, ಕರೆಕ್ಟ್ ಆಗಿ ಬರ್ಲಿಲ್ಲ. ಚಿಚ್ಚಿ ಓಕೆ. ಸೊ ಈ ತರ ಒಂದು ಕ್ಯೂಬಾಯ್ಡ್ ನ ಕನ್ಸಿಡರ್ ಮಾಡೋಣ. ಸಚ್ ದಟ್ ದಿಸ್ ಲೆಂತ್ ಇಸ್ L1. ಈ ಲೆಂತ್ L1 ಅಂತೀನಿ, ಮತ್ತೆ ಈ ಲೆಂತ್ ನ L2 ಅಂತ ಕರಿತೀನಿ. ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕ್ಯೂಬಾಯ್ಡ್ ಇದು ಸೇಮ್ ಬರಬೇಕು. ಇನ್ನೊಂದು ಅಟೆಂಪ್ಟ್ ಸ್ವಲ್ಪ ನೀಟಾಗಿ ಬರೆಯಕ್ಕೆ ಟ್ರೈ ಮಾಡ್ತೀನಿ. ಐ ಥಿಂಕ್ ಬೆಟರ್ ಆಗಿ ಬಂದಿದೆ. ಸೊ ಈ ತರ ಒಂದು ಕ್ಯೂಬಾಯ್ಡ್ ನ ಕನ್ಸಿಡರ್ ಮಾಡಿದ್ರೆ ಈ ಲೆಂತ್ ನ L1 ಅಂತ ಕನ್ಸಿಡರ್ ಮಾಡೋಣ. L1 ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈ ಕಡೆ ಇದೆಯಲ್ಲ, ಆ ಏರಿಯಾನ A1 ಅಂತೀನಿ. ಮೇಲ್ಗಡೆ ಇರ್ತಕ್ಕಂಥ ಏರಿಯಾ ಇದೇನಿದೆಯೋ ಡೌನ್ ಸೈಡ್ ಅಷ್ಟೇ ಏರಿಯಾ ಇದೆ. ಈ ಕಡೆ ಏನ್ ಏರಿಯಾ ಇದೆ, ಈ ಕಡೆಗೂ ಅಷ್ಟೇ ಇದೆ. ಈ ಕಡೆಗೆ A1 ಇದೆ. ಮೇಲ್ಗಡೆ ಏರಿಯಾ A2 ಅಂತ ಕರಿತೀನಿ, ಈ ಕಡೆ ಏರಿಯಾ A2 ಅಂತ ಕರಿತೀನಿ. A1 A2 A2. So let us assume temperature is T1, temperature is T2. So heat is flowing in this direction. That is T1 is greater than T2. Heat ಈ ಕಡೆಗೆ ಫ್ಲೋ ಆಗ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. So such that T1 is greater than T2. So ಈಗ ಏನಾದ್ರೂ ಥರ್ಮಲ್ ಕರೆಂಟ್ ಗೆ ಈಕ್ವೇಶನ್ ಬರೆದ್ರೆ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ, ದಟ್ ಇಸ್ H ವ್ಯಾಲ್ಯೂಗೆ ಈಕ್ವೇಶನ್ ಬರೆದ್ರೆ K ಇಂಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಯಾವ ಏರಿಯಾ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ. ಸೊ ಕರೆಂಟ್ ಎಂತ ಕರೆಂಟ್, ಥರ್ಮಲ್ ಕರೆಂಟ್, ಎಲೆಕ್ಟ್ರಿಕಲ್ ಕರೆಂಟ್ ಅಲ್ಲ, ಯಾವ ಏರಿಯಾ ಅಲ್ಲಿ ಫ್ಲೋ ಆಗ್ತಿದೆ ಆ ಏರಿಯಾ ತಗೋಬೇಕು, ಅದು A1 ಆಗಿದೆ. ಸೊ KA1 ಇಂಟು T1 ಮೈನಸ್ T2. ಸೊ T1 ಮೈನಸ್ T2 ಡಿವೈಡೆಡ್ ಬೈ ದ ಲೆಂತ್, ಯಾವ ಲೆಂತ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ, ಈ ಲೆಂತ್ ಅಲ್ಲಿ. ಈ ಲೆಂತ್ ನ ನಾನು L2 ಅಂತ ಕರಿತೀನಿ. ಐ ಕಾಲ್ ದಿಸ್ ಲೆಂತ್ ಆಸ್ L2. ಸೊ ಎಕ್ಸಾಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಫ್ಲೋ ಆಗ್ತಿದೆ.
ಎಷ್ಟು ಲೆಂತ್ ಅಲ್ಲಿ ಹೀಟ್ ಫ್ಲೋ ಆಗ್ತಿದೆ ಆ ಲೆಂತ್ ಅನ್ನ ತಗೋಬೇಕು. ಈ ಸಿಚುವೇಶನ್ ಅಲ್ಲಿ L2 ತಗೋಬೇಕು. In other words, this is equals to T1 minus T2. I'll write here T1 minus T2 divided by L divided by Ka1. L1 divided by Ka1. So where R1 is equals to L1 divided by Ka1. Sir, access special ಆಗಿ ಬರೀತಿದ್ರಿ. ಹೀಟ್ ಈ ತರ ಫ್ಲೋ ಮಾಡಿದ್ರೆ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಅದೇ ಹೀಟ್ ಈ ತರ ಫ್ಲೋ ಆದ್ರೆ ಇನ್ನೊಂದು ರೆಸಿಸ್ಟೆನ್ಸ್ ಇರುತ್ತೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ. ಸೊ ಡೆಲ್ಟಾ ಕ್ಯೂ ಡಿಪೆಂಡ್ಸ್ ಆನ್ ದ L, that is direction of the heat flow, and also RT also depends on the direction. So ಇದೇ ಬಾಡಿಗೆ ಇನ್ನೊಂದು ಸಿಚುವೇಶನ್ ತಗೊಂತೀನಿ ನೋಡಿ. I'll write the same ಬಾಡಿನೇ ತಗೊಂತೀನಿ. ಎಕ್ಸಾಕ್ಟ್ ಆಗಿ ಸೇಮ್ ಬಂದಿಲ್ಲ, ಬಟ್ ಬಂದಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ಕಡೆ ಇರೋ ಏರಿಯಾ A1, ಈ ಕಡೆ ಇರೋ ಏರಿಯಾ A2. So if the temperature is T3, here the temperature is T4. The heat is flowing in this direction. Heat ಈ ಕಡೆಗೆ ಫ್ಲೋ ಆಗ್ತಾ ಇದೆ. So I am assuming T3 is greater than T4. ಈ ತರ ಅಸ್ಯೂಮ್ ಮಾಡ್ಕೊಂತಾ ಇದ್ದೀನಿ. And I already given this length is L1. ಈ ಲೆಂತ್ ನ L1 ಅಂತ ತಗೊಂತಾ ಇದ್ದೀನಿ. ಸೊ ಆಗ್ಲೇ ಈ ಕಡೆ ಇರೋಂತ L2 ತಗೊಂಡಿದ್ದೀನಿ. ಸೊ ಈಗ ಏನಾದ್ರೂ ಥರ್ಮಲ್ ಕರೆಂಟ್ ಗೆ ಈಕ್ವೇಶನ್ ಬರೋದ್ರೆ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ ದಟ್ ಈಸ್ ಈಕ್ವಲ್ಸ್ ಟು H. ಈ ಸಿಚುವೇಶನ್ ಅಲ್ಲಿ ಈ ಈಕ್ವೇಶನ್ ಬರಲ್ಲ, ಬೇರೆ ಯಾವ್ದೋ ಬರುತ್ತೆ ನೋಡಿ ಇಲ್ಲಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಥರ್ಮಲ್ ಕಂಡಕ್ಟಿವಿಟಿ ಸೇಮ್ ಮೆಟೀರಿಯಲ್ ಆಗಿರೋದನ್ನ ಸೇಮ್ ಕೆ ವ್ಯಾಲ್ಯೂ ಬರುತ್ತೆ. ಆಸ್ ಲಾಂಗ್ ಆಸ್ ದ ಮೆಟೀರಿಯಲ್ ಇಸ್ ಸೇಮ್, ಕೆ ವ್ಯಾಲ್ಯೂ ಸೇಮ್ ಬರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆ ಇಂಟು ಏರಿಯಾ ಥ್ರೂ ವಿಚ್ ದ ಹೀಟ್ ಇಸ್ ಫ್ಲೋಯಿಂಗ್. ಯಾವ ಏರಿಯಾ ಮುಖಾಂತರ ಹೀಟ್ ಫ್ಲೋ ಆಗ್ತಿದೆ ಆ ಏರಿಯಾ ತಗೊಂಡ್ವಿ. ಆಗ್ಲೇ ಈ ತರ ಫ್ಲೋ ಆಗ್ತಿತ್ತು, ಇವಾಗ ಈ ತರ ಫ್ಲೋ ಆಗ್ತಿದೆ. ಸೊ ಹಾಗಾಗಿ ಏರಿಯಾ A2, ಈ ಏರಿಯಾ ಏನಿದೆ ಅದನ್ನ ತಗೋಬೇಕಾಗುತ್ತೆ. ಏರಿಯಾ ಇಂಟು ಟೆಂಪರೇಚರ್ ಡಿಫರೆನ್ಸ್. ಇಲ್ಲೇನಿದೆ T3 ಮೈನಸ್ T4 ಮೈನಸ್ T3 ಅಲ್ಲ, ಹೈಯೆಸ್ಟ್ ಟೆಂಪರೇಚರ್ ಮೈನಸ್ ಲೋಯೆಸ್ಟ್ ಟೆಂಪರೇಚರ್, ಅದನ್ನ ಬರೀಬೇಕಾಗುತ್ತೆ. ಡಿವೈಡೆಡ್ ಬೈ ಲೆಂತ್, ಯಾವ ಲೆಂತ್ ಅಲ್ಲಿ ಹೀಟ್ ಫ್ಲೋ ಆಗ್ತದೆ. ಆಗ್ಲೇ ಈ ಲೆಂತ್ ಅಲ್ಲಿ ಫ್ಲೋ ಆಯ್ತು, ಹಾಗಾಗಿ ಈ ಡಿಸ್ಟೆನ್ಸ್ ನ ತಗೊಂಡು. ಈಗ ಈ ಲೆಂತ್ ಅಲ್ಲಿ ಫ್ಲೋ ಆಗ್ತಿದೆ, ಹಾಗಾಗಿ L1 ತಗೋಬೇಕಾಗುತ್ತೆ. ಸೊ ಈ ಸಿಚುವೇಶನ್ ಅಲ್ಲಿ ಈ ಈಕ್ವೇಶನ್ ವ್ಯಾಲಿಡ್ ಆಗತ್ತೆ. ಸೊ therefore you can write the resistance in situation 2 is L1 divided by Ka2. I hope you understood. Note ಮಾಡ್ಕೊಳ್ಳಿ. We'll move to next concept. Done. The next topic is slabs in series. ರೆಸಿಸ್ಟರ್ಸ್ ಇನ್ ಸೀರೀಸ್ ಕೇಳಿದೀರಾ? ಸೊ ಒಂದು ರೆಸಿಸ್ಟರ್ ಮತ್ತೆ ಇನ್ನೊಂದು ರೆಸಿಸ್ಟರ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಇದರ ರೆಸಿಸ್ಟೆನ್ಸ್ R1, ಇದು ರೆಸಿಸ್ಟೆನ್ಸ್ R2. ಇವೆರಡನ್ನೂ ತೆಗೆದ್ಬಿಟ್ಟು ಯಾವ್ದಾದ್ರು ಒಂದು ರೆಸಿಸ್ಟರ್ ಹಾಕ್ಬಹುದು. ಅದನ್ನೇ ನಾವು ಈಕ್ವಲೆಂಟ್ ರೆಸಿಸ್ಟರ್ ಅಂತ ಕರೆದ್ವಿ. RS ವ್ಯಾಲ್ಯೂ ಇರಬೇಕು. ಅಂದ್ರೆ ಇವೆರಡೂ ಸೇರಿ ಏನ್ ರೋಲ್ ಪ್ಲೇ ಮಾಡತ್ತೋ ಆ ರೋಲ್ ನ ಇವನೊಬ್ನೇ ಪ್ಲೇ ಮಾಡಿರ್ತಾನೆ. ಇದ್ರ ವ್ಯಾಲ್ಯೂ ಏನಾಗಿರ್ಬೇಕು? R1 ಪ್ಲಸ್ R2 ಆಗಿರ್ಬೇಕು. R2 2 ಓಮ್ ಪ್ಲಸ್ 3 ಓಮ್ ಯೂಸ್ ಮಾಡಬಹುದು, 5 ಓಮ್ ಯೂಸ್ ಮಾಡಿ. ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಸ್ಲ್ಯಾಬ್ಸ್ ಇನ್ ಸೀರೀಸ್. ಸೊ ಎರಡು ಸ್ಲ್ಯಾಬ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ 2 ಸ್ಲ್ಯಾಬ್ಸ್ ಆಫ್ ಡಿಫರೆಂಟ್ ಮೆಟೀರಿಯಲ್. ಸೊ ಎರಡು ಡಿಫರೆಂಟ್ ಮೆಟೀರಿಯಲ್ ಇರ್ತಕ್ಕಂಥ ಎರಡು ಸ್ಲ್ಯಾಬ್ಸ್ ನ ಕನ್ಸಿಡರ್ ಮಾಡ್ತೀನಿ as shown in the figure. So this is a slab 1 of thermal conductivity K1, of area of cross section A1 and length L1. Area of cross section ನಾನು ಹೀಟ್ ನ ಈ ಕಡೆಗೆ ಫ್ಲೋ ಮಾಡಕ್ಕೆ ತಗೊಂತಾ ಇದ್ದೇನೆ. ಅದೇ ತರ ಇದರ ಜೊತೆಗೆ ಇನ್ನೊಂದು ಸ್ಲ್ಯಾಬ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಸೊ ಐ ವಿಲ್ ಕನೆಕ್ಟ್ another slab in series with the first slab. ಇಲ್ಲಿರ್ತಕ್ಕಂಥದ್ದು ಸೆಕೆಂಡ್ ಸ್ಲ್ಯಾಬ್, ಅದರ ಥರ್ಮಲ್ ಕಂಡಕ್ಟಿವಿಟಿ K2 ಅಂತ ಕರಿತೀನಿ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A2 ಅಂಡ್ A1 is equal to A2 ಅಂತ ಆಮೇಲೆ ಹೇಳ್ತೀನಿ. ಸೊ ಇದು L1, ಇದು L2. ಸೊ ಲೆಟ್ ಅಸ್ ಅಸ್ಯೂಮ್ A1 is equals to A2 is equals to A, ಅಂಡ್ ಇದು L1, ಇದು L2 ಎರಡು ಡಿಫರೆನ್ಸ್ ಇದೆ. ಈ ಕಡೆ ಇರ್ತಕ್ಕಂಥ ಟೆಂಪರೇಚರ್ T1, ಈ ಕಡೆ ಇರ್ತಕ್ಕಂಥ ಟೆಂಪರೇಚರ್ T2. ಸೊ ಗಿವನ್ T1 is greater than T2. ಸೊ ಈಗ ಹೀಟ್ ಈ ಕಡೆಯಿಂದ ಈ ಕಡೆಗೆ ಫ್ಲೋ ಆಗುತ್ತೆ. ದ ಹೀಟ್ ಫ್ಲೋಸ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಈ ತರ ಕನೆಕ್ಟ್ ಆಗಿದ್ರೆ ವಿ ಕಾಲ್ ದಟ್ ಕೈಂಡ್ ಆಫ್ ದ ಸ್ಲ್ಯಾಬ್ಸ್ ಅರೇಂಜ್ಮೆಂಟ್ ಆಸ್ ದ ಸ್ಲ್ಯಾಬ್ಸ್ ಇನ್ ಸೀರೀಸ್. ಯಾವ ತರ ಹೀಟ್ ಒಂದು ರೆಸಿಸ್ಟರ್ ಆದ್ಮೇಲೆ ಇನ್ನೊಂದು ರೆಸಿಸ್ಟರ್, ನಾಟ್ ಹೀಟ್, ಯಾವ ತರ ಕರೆಂಟ್ ಎಲೆಕ್ಟ್ರಿಕಲ್ ಕರೆಂಟ್ ಒಂದು ರೆಸಿಸ್ಟರ್ ಆದ್ಮೇಲೆ ಇನ್ನೊಂದು ರೆಸಿಸ್ಟರ್ ಗೆ ಹೋಗ್ತಿತ್ತು, ಅದೇ ತರ ಇಲ್ಲಿ ಹೀಟ್ ಒಂದು ಸ್ಲ್ಯಾಬ್ ಅನ್ನ ದಾಟ್ಕೊಂಡು ಇನ್ನೊಂದು ಸ್ಲ್ಯಾಬ್ ಗೆ ಹೋಗ್ಬೇಕು. ಸೊ ಇಲ್ಲಿ ಕಂಡೀಷನ್ ಏನಪ್ಪಾ ಅಂದ್ರೆ ಇಲ್ಲಿ ಎಷ್ಟು ಕಂಡಕ್ಟಿವಿಟಿ ಇರೋದು ಇಲ್ಲಿ ಅಷ್ಟೇ ಇರಬೇಕು. ಅಂದ್ರೆ
ಇಲ್ಲಿ ಏನ್ ಕರೆಂಟ್ ಬರ್ತಿತ್ತು ಇಲ್ಲೂ ಅಷ್ಟೇ ಕರೆಂಟ್ ಬರ್ಬೇಕಾಗಿತ್ತು. ಸೊ ದಟ್ ಈಸ್ ಅ ಕಂಡೀಷನ್ ಇನ್ ಸೀರೀಸ್. ಇನ್ ದ ಸೇಮ್ ಮ್ಯಾನರ್ ಸ್ಲಾಬ್ ಸೀರೀಸ್ ಅಲ್ಲಿ ಇರ್ಬೇಕಾದ್ರೆ the thermal conductivity through first slab is equals to the thermal current through second slab. So ಇದರ ಮೇಲೆ ಸ್ವಲ್ಪ ಡಿಸ್ಕಷನ್ ಇದೆ, ಒಂದು ಪ್ರಾಬ್ಲಮ್ ತರ ತಗೊಳ್ಳೋಣ. So find the rate of flow of heat. Sub question 2, find equivalent thermal conductivity. Simple question is simple. So ಈಗ ಈ ತರ ಸಿಚುವೇಶನ್ ಇದ್ರೆ ರೇಟ್ ಆಫ್ ಫ್ಲೋ ಆಫ್ ಹೀಟ್ ಏನಿರುತ್ತೆ ಅಂದ್ರೆ ಇವೆರಡನ್ನೂ ಸೆಕೆಂಡ್ ಕ್ವಶನ್ ಹೇಳ್ತೀನಿ, ಇವೆರಡನ್ನೂ ರೀಪ್ಲೇಸ್ ಮಾಡಿ ಇನ್ನೊಂದು ಯಾವುದೋ ಒಂದು ಕಂಡಕ್ಟರ್ ನ ಪ್ಲೇಸ್ ಮಾಡ್ತೀನಿ. ಅಂದ್ರೆ ಇವೆರಡು ರೋಲ್ ಏನ್ ಪ್ಲೇ ಮಾಡುತ್ತೋ ಆ ರೋಲ್ ನ ಇನ್ನೊಬ್ಬ ಪ್ಲೇ ಮಾಡೋ ತರ ಇನ್ನೊಂದು ಕಂಡಕ್ಟರ್ ನ ಡಿಸೈನ್ ಮಾಡ್ತೀನಿ. ಆ ಕಂಡಕ್ಟರ್ ಲೆಂತ್ ಎಷ್ಟಿರ್ಬೇಕು, L1 plus L2 ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇವೆರಡು ಸೇಮ್ ಇದ್ರೆ ಇದು ಕೂಡ ಅಷ್ಟೇ ಇರಬೇಕು. ಅಂಡ್ ವಾಟ್ ಶುಡ್ ಬಿ ದ ಕೆ ಈಕ್ವಲೆಂಟ್. ಇವೆರಡನ್ನೂ ಅಲ್ದಿರ ಅಂದ್ರೆ ಇವೆರಡು ಸೇರಿ ಏನ್ ಎಫೆಕ್ಟ್ ಕ್ರಿಯೇಟ್ ಮಾಡತ್ತೋ ಅಷ್ಟು ಎಫೆಕ್ಟ್ ಇನ್ಯಾರೋ ಒಬ್ಬ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಅವನ್ಗೆ ಈಕ್ವಲೆಂಟ್ ಕೆ ಏನಿರುತ್ತೆ ದಟ್ ಈಸ್ ಅ ಸಬ್ ಕ್ವಶನ್. ಸೊ ಲೆಂತ್ ಇದು L1 ಇದು L2 ಇದ್ರೆ ಇದು L1 plus L2 ಇದೆ. ಏರಿಯಾ ಆಬ್ವಿಯಸ್ಲಿ ಸೇಮ್ ಇದ್ರೆ ಇದು ಕೂಡ ಸೇಮ್ ಇರುತ್ತೆ. ಫಸ್ಟ್ ಆಫ್ ಆಲ್ ಎ ಈಕ್ವಲೆಂಟ್ ಅಂತ ಬರ್ಕೊಂತೀನಿ. ಎ ಈಕ್ವಲೆಂಟ್ A1 ಮತ್ತೆ A2 ಸೇಮ್ ಇದ್ರೆ ಎ ಈಕ್ವಲೆಂಟ್ ಏನೇ ಆಗಿರುತ್ತೆ. So now let us see the answer for the first sub question. First sub question ಗೆ ಆನ್ಸರ್ ಮಾಡ್ತೀನಿ. ಸೊ ನೋಡಿ ಈ ಎರಡು ಸ್ಲಾಬ್ ಏನ್ ರೋಲ್ ಪ್ಲೇ ಮಾಡುತ್ತೋ ಅದು ಒಂದು ಸೇರಿ ಇಷ್ಟು ರೋಲ್ ನ ಪ್ಲೇ ಮಾಡುತ್ತೆ. ಅಂದ್ರೆ ಇವೆರಡನ್ನೂ ರೀಪ್ಲೇಸ್ ಮಾಡಿ ನಾನು ಇದನ್ನ ಹಾಕ್ಬೋದು. ಸೊ ಇದರಲ್ಲಿ ನಾನೇನಾದ್ರೂ ಥರ್ಮಲ್ ಕರೆಂಟ್ ಗೆ ಈಕ್ವೇಶನ್ ಮಾಡಿದ್ರೆ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ ದಟ್ ಈಸ್ ಈಕ್ವಲ್ಸ್ ಟು ಕೆ ಈಕ್ವಲೆಂಟ್ ಅಂದ್ರೆ ಇದಕ್ಕೆ ಸಮಾಂತರವಾಗಿರ್ತಕ್ಕಂಥ ಇನ್ನೊಂದು ಕಂಡಕ್ಟರ್ ಈಕ್ವಲೆಂಟ್ ಇಂಟು ಎ ಈಕ್ವಲೆಂಟ್ ಇಂಟು T1 minus T2 divided by L equivalent ಅಂತ ಬರೀತೀನಿ. In other words, I can rewrite this as T1 minus T2 whole divided by L equivalent divided by K equivalent into A equivalent. So ಈ ಫ್ಯಾಕ್ಟರ್ ಏನು, R equivalent ಅಂತ ಬರಿಬೋದಾ? So that is delta Q divided by delta T is equals to T1 minus T2 whole divided by R equivalent ಅಂತ ಬರಿಬೋದು. ಈ ಪೂರ್ತಿದು ರೆಸಿಸ್ಟೆನ್ಸ್, ಈ ಪೂರ್ತಿ ಕಂಡಕ್ಟರ್ ರೆಸಿಸ್ಟೆನ್ಸ್ ಏನಿದೆ ಅದನ್ನ ನಾನು ಆರ್ ಈಕ್ವಲೆಂಟ್ ಅಂತ ಬರೀತಾ ಇದ್ದೀನಿ. ಸೊ ಈಗ ಈ ಆರ್ ಈಕ್ವಲೆಂಟ್ ಈಕ್ವೇಶನ್ ಗೊತ್ತಾದ್ರೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನೋಡಿ ಇದು ಯಾವ ತರ ಬಿಹೇವ್ ಮಾಡ್ತಿದ್ಯಾ ಅಂದ್ರೆ ಸೊ ಆಸ್ ಇಫ್ ದೇ ಆರ್ ರೆಸಿಸ್ಟರ್ಸ್. ನಾವು ನಾರ್ಮಲ್ ಆಗಿ ಎಲೆಕ್ಟ್ರಿಕಲ್ ರೆಸಿಸ್ಟರ್ಸ್ ಯಾವ ತರ ಬಿಹೇವ್ ಮಾಡುತ್ತೆ. ಸೊ ಇದು R1 ಇದು R2 ಆಗಿದ್ರೆ ಸೊ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಇವೆರಡನ್ನೂ ನಾನು ರೀಪ್ಲೇಸ್ ಮಾಡಿ ಒಂದನ್ನ ಹಾಕ್ಬೋದು. ಸೊ ಅದನ್ನೇ ಈಕ್ವಲೆಂಟ್ ರೆಸಿಸ್ಟರ್ ಅಂತ ಕರೆದ್ವಿ. ಆರ್ ಈಕ್ವಲೆಂಟ್ ದಟ್ ಇಸ್ RS ವ್ಯಾಲ್ಯೂ ಏನಾಗಿರ್ತಿತ್ತು R1 plus R2 ಆಗಿತ್ತು. 10th ಸ್ಟ್ಯಾಂಡರ್ಡ್ ಆಲ್ರೆಡಿ ಸ್ಟಡಿ ಮಾಡಿದಿರಿ ರೆಸಿಸ್ಟರ್ಸ್ ಇನ್ ಸೀರೀಸ್ ಮತ್ತೆ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್. ಸೊ ಈಗ ಇದೇ ಲಾಜಿಕ್ ನ ಇಲ್ಲಿ ಕೂಡ ಅಪ್ಲೈ ಮಾಡ್ತೀನಿ. ಅದೇ ಇಲ್ಲಿ ಕರೆಂಟ್ ಎಂತ ಕರೆಂಟ್, ಎಲೆಕ್ಟ್ರಾನಿಕ್ ಕರೆಂಟ್ ಫ್ಲೋ ಆಗುತ್ತೆ, ಎಲೆಕ್ಟ್ರಿಕಲ್ ಕರೆಂಟ್ ಫ್ಲೋ ಆಗುತ್ತೆ, ಇಲ್ಲಿ ಥರ್ಮಲ್ ಕರೆಂಟ್ ಫ್ಲೋ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್. ಸೊ ಇವೆರಡು ಇದಕ್ಕೆ ಕಂಪೇರ್ ಮಾಡ್ತೀನಿ, ಇದನ್ನ ಇದಕ್ಕೆ ಕಂಪೇರ್ ಮಾಡ್ತೀನಿ. ಸೊ ಈಗ RS is equal to R1 plus R2 ಸೇಮ್ ಲಾಜಿಕ್ ಇದಕ್ಕೂ ಅಪ್ಲೈ ಮಾಡ್ತೀನಿ ನೋಡಿ. ಸೊ RS is equals to RS ಅಂದ್ರೆ ಏನಪ್ಪಾ, ಸೊ RS ಇನ್ ಥರ್ಮಲ್ ಕಂಡಕ್ಟರ್ ಎಲ್ಲಿ ಬರೀಲಿ ಐ ರೈಟ್ ಹಿಯರ್, ಇಲ್ಲಿ ಬರೀತೀನಿ ನೋಡಿ, ಕ್ವಶನ್ ನ ಎರೇಸ್ ಮಾಡ್ತೀನಿ. ಸೊ RS is equals to R1 plus R2. RS ಅಂದ್ರೆ ಏನು, ಈ ಪೂರ್ತಿ ಈಕ್ವಲೆಂಟ್ ಕಂಡಕ್ಟರ್ದು ರೆಸಿಸ್ಟೆನ್ಸ್ ದಟ್ is L equivalent divided by K equivalent into A equivalent. L equivalent divided by K equivalent into A equivalent that is equals to L1 divided by K1 A1. Resistance of the first unit plus the resistance of the second unit K2 A2. L2 divided by K2 A2. So ಈಗ ಈ ಪೂರ್ತಿ ಟರ್ಮ್ ನೇ ನಾವೇನಂತ ಕರೆದ್ವಿ, R equivalent ಅಂತ ಕರೆದ್ವಿ, ಹೌದಾ? So R equivalent is equals to this much. So ಈಗ ಇದನ್ನ ರೀಪ್ಲೇಸ್ ಮಾಡಿ delta Q divided by delta T is equals to T1 minus T2 whole divided by R equivalent ಇಲ್ಲಿ ಬರೀತೀನಿ ನೋಡಿ. ಸೊ ಈ ಪೂರ್ತಿ ಟರ್ಮ್ ನ ತಗೊಂಬಂದು ಇಲ್ಲಿ ಬರೀತೀನಿ. So that is L1 divided by K1 A1 plus L2 divided by K2 A2.
So if A1 is equals to A2 is equals to A1 ಮತ್ತೆ A2 ಎರಡು ಈಕ್ವಲ್ ಆಗಿದ್ದು, if A1 is equals to A2 is equal to A. So ಇಲ್ಲಿಂದ 1/a ಕಾಮನ್ ಬರುತ್ತೆ, ಇಲ್ಲಿಂದ 1/a ಕಾಮನ್ ಇರುತ್ತೆ, ಅದನ್ನ ನ್ಯೂಮರೇಟರ್ ಗೆ ಕಳಿಸ್ತೀನಿ. ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ T, ಡೆಲ್ಟಾ ಸ್ಮಾಲ್ t, ಸ್ಮಾಲ್ t, ಸ್ಮಾಲ್ t, ಸ್ಮಾಲ್ t, ಕ್ಯಾಪಿಟಲ್ T ಅಲ್ಲ, ದಟ್ ಈಸ್ ಈಕ್ವಲ್ಸ್ ಟು A ನ್ಯೂಮರೇಟರ್ ಗೆ ಬರುತ್ತೆ T1 minus T2 whole divided by L1 divided by K1 plus L2 divided by K2. So this is the equation they have asked. The rate of flow of heat is A into T1 minus T2 divided by L1 by K1 plus L2 by K2 in case of the slabs connected in series. ನೋಡಿ, ಹೀಟು ಈ ಕಡೆಯಿಂದ ಫ್ಲೋ ಆಗ್ತಿದ್ರೆ ಸೀರೀಸ್ ಆಗುತ್ತೆ, ಅದೇ ಹೀಟು ಮೇಲಿಂದ ಡೌನ್ ಸೈಡ್ ಕನೆಕ್ಟ್ ಫ್ಲೋ ಆಗ್ತಿದೆ ಅದು ಪ್ಯಾರಲಲ್ ಆಗುತ್ತೆ. ನಾನು ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಸೊ ನೋಟ್ ಮಾಡ್ಕೊಳ್ಳಿ, ಸಬ್ ಕ್ವಶನ್ 2 ಇತ್ತು, ಫೈಂಡ್ ದ K equivalent, ದಟ್ ವಾಸ್ ಅ ಕ್ವಶನ್, ರೈಟ್? ಹೌದಾ? ಅದೇನಾ K equivalent ಫೈಂಡ್ ಔಟ್ ಮಾಡಿ ಅಂತ ಇನ್ನೊಂದು ಕ್ವಶನ್ ಇತ್ತು. ಸೊ ನಾನು ಅರೇಂಜ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಇನ್ 3 2 1 ಡನ್ 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 ಡನಕ ಡನಕ ಡನ್. ಓಕೆ, ನೆಕ್ಸ್ಟ್ ಈಸ್ ಫೈಂಡ್ ದ K equivalent. ಇನ್ನು ಅರೇಂಜ್ ಮಾಡ್ಲಾ? ಮಾಡ್ಬಿಡ್ತೀನಿ. ಮತ್ತೆ ಇನ್ನೊಂದ್ಸತಿ ಮಾಡ್ತೀನಿ ನೋಡಿ. K equivalent ಆಕ್ಚುಲಿ ಅಲ್ಲೇ ಇತ್ತು ಆನ್ಸರ್. We have RS is equals to R1 plus R2. So RS na nanu L equivalent divided by K equivalent into A equivalent anta baribodu. L divided by KA. That is equals to L1 by K1 into A1 plus L2 divided by K2 into A2. So R1 ge R2 ge equation bardidene. So K equivalent ge bekirodrinda ನೋಡಿ, L equivalent na L1 plus L2 anta bariboda. L1 plus L2 ಸೇಮ್ ಕೈಂಡ್ ಆಫ್ ಮೆಟೀರಿಯಲ್, ಅಂದ್ರೆ ಇವೆರಡು ಸೇರಿ ಏನ್ ಎಫೆಕ್ಟ್ ನ ಪ್ರೊಡ್ಯೂಸ್ ಮಾಡತ್ತೋ ಅಷ್ಟನ್ನ ಇದು ಪ್ರೊಡ್ಯೂಸ್ ಮಾಡಬೇಕು. ಹಾಗಾಗಿ ಲೆಂತ್ ನ L1 plus L2 ಅಂತ ತಗೊಂತೀನಿ. L1 plus L2 whole divided by K equivalent into A equivalent equals to L1 by K1 A1 plus L2 divided by K2 A2. So ಇಷ್ಟನ್ನ ಬರೀತೀನಿ. So K equivalent is equals to L1 plus L2 whole divided by A equivalent whole divided by L1 by K1 A1 plus L2 divided by K2 A2. So if area A1 and A2 are same, areas ಏನಾದರೂ A1 ಮತ್ತೆ A2 ಸೇಮ್ ಇದ್ರೆ, so ಈ A1 A2 ಸೇಮ್ ಇರುತ್ತೆ, that is equals to A equivalent. ಅರೆ ಇದು ಎಷ್ಟು ಏರಿಯಾ, ಇದು ಅಷ್ಟು ಏರಿಯಾ ಇರುತ್ತೆ, obviously ಇದು ಸೇಮ್ ಇರುತ್ತೆ. I'll continue here. If A1 is equals to A2, that is equals to A, that is equals to A equivalent. So ಇಲ್ಲಿರೋ A ಕಾಮನ್ ಬರುತ್ತೆ. A1 ಎರಡು ಸೇಮ್ ಇದೆ, A1 A2 ಸೇಮ್ ಇದೆ, ಇದು ಕೂಡ ಸೇಮ್ ಇದೆ. ಸೊ ಇಲ್ಲಿರೋ ಎರಡು ಟರ್ಮ್ ಇದು ಕ್ಯಾನ್ಸಲ್ ಆಗುತ್ತೆ. So therefore K equivalent is equals to L1 plus L2 divided by L1 by K1 plus L2 divided by K2. So this is the K equivalent for given system in series. Series ಅಲ್ಲಿ ಕನೆಕ್ಟ್ ಆಗಿದ್ರೆ ಈ ತರ ಇಕ್ವೇಶನ್ ಬರಿಬೇಕಾಗುತ್ತೆ. So you can derive on the spot, derive ಮಾಡಬಹುದು. ಸಿಚುವೇಶನ್ ನ ನೋಡ್ಕೊಂಡು ಮೇ ಬಿ ಒಂದು 10 or 15 seconds ತಗೊಂಡ್ರೆ on the spot derive ಮಾಡಬಹುದು. ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ಇದೇ ಕ್ವಶನ್ ಒಂಚೂರು ಮಾಡಿಫೈ ಮಾಡ್ತೀನಿ ನೋಡಿ, ಪ್ಯಾರಲಲ್ ಆಗ್ಬಿಡುತ್ತೆ. ಆಯ್ತಾ? ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಸಬ್ ಕ್ವಶನ್ ಬಿ ಗೆ ಆನ್ಸರ್ ಇಲ್ಲಿದೆ, ನಾನು ಅರೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್? ಎಸ್. ಓಕೆ, ಸೊ ದ ಸಿಚುವೇಶನ್ ಇಸ್ ಅದೇ ಸ್ಲ್ಯಾಬ್ಸ್ ಅದೇ ಮೆಟೀರಿಯಲ್, ಬಟ್ ಈಗ ಹೀಟ್ ನಾನು ಮೇಲಿಂದ ಡೌನ್ ಸೈಡ್ ಬರೋ ತರ ಅರೇಂಜ್ ಮಾಡ್ಕೊಂತೀನಿ. ಸೊ T1 T2 ಮೇಲಿಂದ ಡೌನ್ ಸೈಡ್ ಬರೋ ತರ ಅರೇಂಜ್ ಮಾಡ್ಕೊಂತೀನಿ. ಅರೆ ಮೇಲೆ ಹಾಟರ್ ಟೆಂಪರೇಚರ್ ಹಾಟರ್ ಸೋರ್ಸ್ ನ ಇರ್ತೀನಿ, ಡೌನ್ ಸೈಡ್ ಕೂಲರ್ ಸಬ್ಸ್ಟೆನ್ಸ್ ನ ಇರ್ತೀನಿ. ಈಗ ಹೀಟ್ ಟಾಪ್ ಟು ಬಾಟಮ್ ಫ್ಲೋ ಆಗುತ್ತೆ. ನಾವು ಯಾವ ಕಾಂಬಿನೇಷನ್ ಅಲ್ಲಿ ಇದೆ? ಸೊ ದಿಸ್ ಇಸ್ ಇನ್ ಪ್ಯಾರಲಲ್. ಈಗ ಇದೇ ಸಿಸ್ಟಮ್ ಪ್ಯಾರಲಲ್ ಆಗತ್ತೆ. ಅದೇನ್ ಸರ್? ನೋಡಿ, ಹೀಟ್ ಯಾವ ಡೈರೆಕ್ಷನ್ ಮೇಲೆ ನಲ್ಲಿ ಫ್ಲೋ ಆಗ್ತಿದೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ನೋಡಿ, ಇನ್ ನಾರ್ಮಲ್ ಆಗಿ ಇದು ಯಾವ್ದದು ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇದೆಯಲ್ಲ, ಅದ್ರಲ್ಲಿ ಒಂದೇ ಕಡೆಗೆ ಡೈರೆಕ್ಷನ್ ಅಲ್ಲಿ ಹೀಟ್ ಫ್ಲೋ ಆಗೋದು, ಹೀಟ್ ಅಲ್ಲ ಕರೆಂಟ್ ಫ್ಲೋ ಆಗೋದು, ಎಲೆಕ್ಟ್ರಿಕ್ ಕರೆಂಟ್. ಬಟ್ ಇಲ್ಲೇನಾಗತ್ತೆ, ಹೀಟ್ ಹೀಗಾದ್ರೂ ಫ್ಲೋ ಆಗ್ಬೋದು,
ಈ ತರನು ಫ್ಲೋ ಆಗ್ಬೋದು. ನೌ ದ ಸಿಸ್ಟಮ್ ಇಸ್ ಇನ್ ಪ್ಯಾರಲಲ್. ಈ ಸ್ಲ್ಯಾಬ್ಸ್ ಯಾವ ತರ ಇದೆ, ಪ್ಯಾರಲಲ್ ಅಲ್ಲಿ ಇದೆ. ಸಚ್ ದಟ್ ದ ಹೀಟ್ ಇಸ್ ಫ್ಲೋಯಿಂಗ್ ಥ್ರೂ ದಿಸ್ ಡಿಸ್ಟೆನ್ಸ್. ಇದು ಲೆಂತ್ ಆಗತ್ತೆ. ಈ ಡೈರೆಕ್ಷನ್ ಅಂದ್ರೆ ಎಷ್ಟು ಲೆಂತ್ ಗೆ ಹೀಟ್ ಫ್ಲೋ ಆಗ್ತಾ ಇದೆ, ಸೊ ಅದು ಎಲ್ ಆಗತ್ತೆ. ವಾಟ್ ಈಸ್ ಅ ಏರಿಯಾ? ಇಲ್ಲಿರೋ ಏರಿಯಾ ತಗೋಬೇಕಾಗತ್ತೆ. ಸೊ ಇದು ಏರಿಯಾ A1, ಇದನ್ನ ರಿಮೂವ್ ಮಾಡ್ತೀನಿ. ಐ ರಿಮೂವ್ ದಿಸ್ ಟು ಏರಿಯಾ A1, ದಿಸ್ ಇಸ್ ಏರಿಯಾ A2. ಎಷ್ಟು ಏರಿಯಾ ಅಲ್ಲಿ ಹೀಟ್ ಫ್ಲೋ ಆಗ್ತಿದೆ, ದಟ್ ಇಸ್ A1 ಮತ್ತೆ A2. ಸೊ ಇಷ್ಟು ಏರಿಯಾ ಅಲ್ಲಿ ಹೀಟ್ ಫ್ಲೋ ಆಗ್ತದೆ. ಲೆಂತ್ ಈ ಲೆಂತ್ ಆಗತ್ತೆ K1 ಅಂಡ್ K2. ಸೊ ಈಗ ಇವೆರಡನ್ನೂ ರೀಪ್ಲೇಸ್ ಮಾಡಿದ್ರೆ ಯಾವ್ದೋ ಒಂದು ಸ್ಲ್ಯಾಬ್ ನ ರೆಡಿ ಮಾಡ್ಬೇಕಾಗತ್ತೆ. ಲೆಟ್ ಅಸ್ ಅಸ್ಯೂಮ್. ಸೊ ಒಂದು ಸ್ಲ್ಯಾಬ್ ನ ರೆಡಿ ಮಾಡ್ತೀನಿ ಈ ತರ. ಅಂದ್ರೆ ಇವೆರಡು ಸೇರಿ ಏನ್ ಎಫೆಕ್ಟ್ ಕ್ರಿಯೇಟ್ ಮಾಡೋದು, ಅಷ್ಟು ಎಫೆಕ್ಟ್ ನ ಇದೊಂದೇ ಕ್ರಿಯೇಟ್ ಮಾಡಿದೆ. ಆಬ್ವಿಯಸ್ಲಿ ಈಕ್ವಲೆಂಟ್ ಏರಿಯಾ ಏನಾಗಿರ್ಬೇಕು, ಎ ಈಕ್ವಲೆಂಟ್ ಇಸ್ A1 ಪ್ಲಸ್ A2 ಆಗಿರ್ಬೇಕು. ಅರೆ ಈ ಏರಿಯಾ ಮತ್ತೆ ಈ ಏರಿಯಾ ಎರಡೂ ಏರಿಯಾ ಇಂದ ಹೀಟ್ ಫ್ಲೋ ಆಗ್ತಾ ಇದೆ. ಹಾಗಾಗಿ ಸೇಮ್ ಅಂದ್ರೆ ಎರಡನ್ನೂ ಆಡ್ ಮಾಡಿ ಬರಿಬೇಕಾಗುತ್ತೆ. ಎ ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು A1 ಪ್ಲಸ್ A2. ಎಷ್ಟು ಲೆಂತ್ ಅಲ್ಲಿ ಫ್ಲೋ ಆಗ್ತಿದೆ, ಲೆಂತ್ ಆಬ್ವಿಯಸ್ಲಿ L ಈಕ್ವಲೆಂಟ್ ಶುಡ್ ಬಿ ಈಕ್ವಲ್ ಟು L. L equivalent should be equal to L, and the temperature difference T1 T2, T1 minus T2 ಆಗುತ್ತೆ. ಸೊ ನಾವು ಇದಕ್ಕೇನಾದ್ರೂ ಥರ್ಮಲ್ ಕರೆಂಟ್ ಗೆ ಈಕ್ವೇಶನ್ ಬರೆದ್ರೆ, ದಟ್ ಈಸ್ H is equals to delta Q divided by delta T ಈಕ್ವೇಶನ್ ಬರೆದ್ರೆ K equivalent into A equivalent into T1 minus T2 whole divided by L equivalent ಬರಿಬೇಕಾಗುತ್ತೆ. K equivalent, that is equivalent conductivity of this material into area equivalent of this material divided by length equivalent into temperature difference. So ನೋಡಿ ಇದು ಪ್ಯಾರಲಲ್ ಇರೋದ್ರಿಂದ ಫಸ್ಟ್ ಆಫ್ ಆಲ್ R1 ಗೆ ಈಕ್ವೇಶನ್ ಬರೀತೀನಿ. ವಾಟ್ ಇಸ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದಿಸ್ ಸ್ಲ್ಯಾಬ್? ಒಂದೇ ಸ್ಲ್ಯಾಬ್ ಎಷ್ಟು ಆಫರ್ ಮಾಡುತ್ತೆ, ದಟ್ ಈಸ್ ಗಿವೆನ್ ಬೈ ಆಲ್ರೆಡಿ ಗೊತ್ತಿದೆ. ಸೊ ದಟ್ ಈಸ್ L1 divided by K1 A1, R2 is equals to L2 divided by K2 A2, L divided by K. ಈಗ ಪ್ಯಾರಲಲ್ ಅಲ್ಲಿ ಇರೋದ್ರಿಂದ ಪ್ಯಾರಲಲ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಸೇಮ್ ಕಾಂಬಿನೇಷನ್ ನ ಯೂಸ್ ಮಾಡ್ಬೇಕಾಗತ್ತೆ. 1 by RP is equals to 1 by R1 plus 1 by R2. ಸೊ 1 by RP ನ ನಾನು ಈಕ್ವಲೆಂಟ್ ರೆಸಿಸ್ಟೆನ್ಸ್ ನೋಡಿ, ಇಲ್ಲಿ RP ಜಾಗದಲ್ಲಿ ಏನಿದೆ, L equivalent divided by K equivalent A equivalent ಇದೆ. K equivalent A equivalent. So 1 by RP ಏನಾಗುತ್ತೆ, K equivalent A equivalent divided by L equivalent, that is equals to 1 by R1 K1 A1 divided by L1 plus 1 by R2 K2 A2 divided by L2. So we got the equation, one equation ಸಿಕ್ಕಿದೆ. So ಈ equation ನ ತಗೊಂಡು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ. So therefore you can rewrite this as H is equals to T1 minus T2 divided by R equivalent. So R equivalent ಏನಿದೆ, that is RP. ಇದನ್ನ ನಾನು R equivalent ಅಂತ ಬರೀತೀನಿ. R equivalent is equals to 1 by R1 plus 1 by R2. So 1 by R1 ಜಾಗದಲ್ಲಿ ಈ ಟರ್ಮ್ ನ ಸಬ್ಸ್ಟಿಟ್ಯೂಟ್ ಮಾಡೋದು, that is T1 minus T2 whole divided by 1 by R1. ಅರೆ ಇದನ್ನ T1 minus T2 into 1 by R1 R equivalent ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 1 by R equivalent ಇದೇ ತಾನೆ, 1 by R equivalent ಈ ಪೂರ್ತಿ ಟರ್ಮ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. H is equals to T1 minus T2 into 1 by R equivalent ಜಾಗದಲ್ಲಿ K1 A1 divided by L1 plus K2 A2 divided by L2. That's it. So if L1 is equals to L2, ಅದನ್ನ ಬ್ರಾಕೆಟ್ ಇಂದ ಆಚೆಗೆ ತೆಗೆದು ಬಿಡಬಹುದು. L1 ಮತ್ತೆ L2 ಈ ಲೆಂತ್ ಸೇಮ್ ಆಗಿರೋದ್ರಿಂದ ಆಚೆಗೆ ತೆಗೆರಿ. So that is H is equals to T1 minus T2 into K1 A1 plus K2 A2 whole divided by length. So L na ಈ ಕಡೆ ತೆಗೆದಿನಿ. If L1 is equals to L2. So that's it. ನೋಟ್ ಮಾಡ್ಕೊಳ್ಳಿ. So we'll go to a question. ಒಂದು ಕ್ವಶನ್ ನ ಸಾಲ್ವ್ ಮಾಡೋಣ from 2017 NEET ಇಂದ ಒಂದು ಕ್ವಶನ್ ಬಂದಿದೆ. Let us solve that one. Here is a question from NEET 2017. So ಸಕತ್ತಾಗಿರ್ತಕ್ಕಂಥ ಕ್ವಶನ್. The equivalent thermal conductivity of a given system, K equivalent ಕೇಳ್ತಿದ್ದಾರೆ. K equivalent is equal to question mark
ಸೊ ಇಲ್ಲೊಂದು ಮೆಟೀರಿಯಲ್ ಇದೆ, ಇಲ್ಲೊಂದು ಮೆಟೀರಿಯಲ್ ಇದೆ, ಎಕ್ಸಾಕ್ಟ್ಲಿ ಸೇಮ್ ಐಡೆಂಟಿಕಲ್ ಒಂದು ಇಟ್ಟಿಗೆ ತರ ಇರ್ತಕ್ಕಂಥ ಎರಡು ಬ್ಲಾಕ್ಸ್ ನ ಇರ್ತಿದ್ದಾರೆ. ಬ್ಲಾಕ್ ಒನ್, ಬ್ಲಾಕ್ ಟು, ಸೇಮ್ ಲೆಂತ್ ಸೇಮ್ ಇದೆ, ಏರಿಯಾ ಸೇಮ್ ಇದೆ. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಸೇಮ್, ಲೆಂತ್ ಇಸ್ ಸೇಮ್, ಸಿಮಿಲರ್ ಬ್ಲಾಕ್ಸ್ ಬಟ್ ಬೇರೆ ಬೇರೆ ಮೆಟೀರಿಯಲ್ ಇಂದ ಮೇಡಪ್ ಆಗಿದೆ K1 ಮತ್ತೆ K2. ಸೊ ಇದರ ಈಕ್ವಲೆಂಟ್ ಥರ್ಮಲ್ ಕಂಡಕ್ಟಿವಿಟಿ ಏನಿದೆ ಅಂತ ಕೇಳ್ತಿದ್ದಾರೆ. ಸೊ ವಿಡಿಯೋನ ಪಾಸ್ ಮಾಡಿ, ಟ್ರೈ ಮಾಡಿ, ಡೆಡಿಕೇಟ್ ಸಮ್ 5 minutes. ಫಸ್ಟ್ ಕ್ವಶನ್ ಅದೇನ್ ಸೀರೀಸ್ ಆರ್ ಪ್ಯಾರಲಲ್? ಸೊ ಇದಕ್ಕೆ ಆನ್ಸರ್ ಗೊತ್ತಾದ್ರೆ 90% ನಿಮ್ಗೆ ಬಂದಂಗೆ ಸೊಲ್ಯೂಷನ್. ಸೀರೀಸ್ ಅಲ್ಲಿ ಇದೆಯಾ, ಪ್ಯಾರಲಲ್ ಅಲ್ಲಿ ಇದೆಯಾ? ಸೀರೀಸ್ ಅಂತ ಹೇಳಿದ್ರೆ ರಾಂಗ್ ಆಗತ್ತೆ, ಪ್ಯಾರಲಲ್ ಅಲ್ಲಿ ಇದೆ. ನೋಡಿ, ರೆಸಿಸ್ಟರ್ಸ್ ನ ನೆನಪು ಮಾಡ್ಕೊಳ್ಳಿ. ಎಂಡ್ ಟು ಎಂಡ್ ಕನೆಕ್ಟ್ ಆಗಿದ್ರೆ ಇದನ್ನ ನಾವು ಸೀರೀಸ್ ಅಂತ ಕರೆದ್ವಿ. ಇಲ್ಲಿಂದ ಕರೆಂಟ್ ಇವನ್ ಏನ್ ಕೊಡ್ತಾನೋ, ಈ ರೆಸಿಸ್ಟರ್ ಏನ್ ಕರೆಂಟ್ ನ ಪಾಸ್ ಮಾಡ್ತಾನೋ ಅಷ್ಟೇ ಕರೆಂಟ್ ನ ಮುಂದಕ್ಕೆ ತಳ್ಳಬೇಕು. ವಾಟ್ ಎವರ್ ದ ಕರೆಂಟ್ ಸೆಂಡ್ ಬೈ ದಿಸ್ ರೆಸಿಸ್ಟರ್ ಶುಡ್ ಬಿ ಸೆಂಡ್ ಬೈ ಅದರ್ ರೆಸಿಸ್ಟರ್. ಸೊ ಈಗ ಅದೇ ನಾನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತಕ್ಕಂಥ ರೆಸಿಸ್ಟರ್ ನ ಎರಡು ರೆಸಿಸ್ಟರ್ ನ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ 2 ಪ್ಯಾರಲಲ್ ರೆಸಿಸ್ಟರ್ಸ್. ಎರಡು ಒಟ್ಟಿಗೆ ಇಲ್ಲಿ I1 ಇಲ್ಲಿ I2 ಕರೆಂಟ್ ನ ಪಾಸ್ ಮಾಡತ್ತೆ, ಆಮೇಲೆ ಮರ್ಜ್ ಆಗಿ ಕಾಮನ್ ಕರೆಂಟ್ ಆಗತ್ತೆ. ನೋಡಿ, ಇಲ್ಲಿ ಎಂಡ್ ಟು ಎಂಡ್, ಒಂದು ಎಂಡ್ ಇನ್ನೊಂದು ಎಂಡ್ ಕನೆಕ್ಟ್ ಆಗಿದ್ರೆ ಅದು ಸೀರೀಸ್ ಆಗ್ತಾ ಇತ್ತು. ಇದೇ ಪ್ರಾಬ್ಲಮ್ ಏನಾದ್ರು ಹೀಟ್ ಹೀಗೆ ಫ್ಲೋ ಆಗಿದ್ರೆ, ಇವನ್ ಪಾಸ್ ಮಾಡಿರ್ತಕ್ಕಂಥ ಹೀಟ್ ನ ಮತ್ತೆ ಇವನ್ ತಗೊಂಡು ಪಾಸ್ ಮಾಡ್ಬೇಕು, ಅವಾಗ ಸೀರೀಸ್ ಆಗ್ತಾ ಇತ್ತು. ಬಟ್ ಈಗ ಏನಾಗ್ತದೆ, ಸ್ವಲ್ಪ ಹೀಟ್ ನ ಇವನ್ ತಗೊಂತಾನೆ, ಸ್ವಲ್ಪ ಹೀಟ್ ನ ಇವನ್ ತಗೊಂತಾನೆ, ಆಮೇಲೆ ಪಾಸ್ ಮಾಡಿ ಮರ್ಜ್ ಮಾಡಿ ಮತ್ತೆ ಕಾಮನ್ ಆಗಿ ಕಳಿಸ್ತಾರೆ. ಸೊ ದಿಸ್ ಇಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಈಗ ಇದು ಪ್ಯಾರಲಲ್ ಕಾಂಬಿನೇಷನ್ ಆಗಿದೆ. ಸೊ ಇಷ್ಟಕ್ಕೆ ಆನ್ಸರ್ ಗೊತ್ತಾಗಿದ್ರೆ ಸೊ ನಿಮ್ಗೆ ಡೈರೆಕ್ಟ್ ಆಗಿ ಆಲ್ರೆಡಿ ಫ್ಲಾಶ್ ಆಗಿರತ್ತೆ. ಸೊ ಗಿವನ್ ಸಿಸ್ಟಮ್ ಇಸ್ ಇನ್ ಪ್ಯಾರಲಲ್. ಸೊ parallel equation 1 by R equivalent is equals to 1 by R1 plus 1 by R2. So R is equals to L divided by KA. General formula na tagonta idini. 1 by R andre K divided by L agate. 1 by R equivalent K equivalent into A equivalent divided by L equivalent, that is equals to K1 A1 divided by L1 plus K2 A2 divided by L2. So ಈಗ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನೋಡಿ, ಹೀಟ್ ಈ ಕಡೆಯಿಂದ ಫ್ಲೋ ಆಗ್ತಾ ಇದೆ. ಇದು ಏರಿಯಾ ಎ, ಇದು ಕೂಡ ಏರಿಯಾ ಎ. ಆಕ್ಚುಲಿ ಇದು A1 ಇದು A2 ಎರಡೂ ಸೇಮ್ ಇದೆ. ಎಷ್ಟು ಏರಿಯಾ ಇಂದ ಫ್ಲೋ ಆಗ್ತಾ ಇದೆ ಟೋಟಲ್? ಈಗ 2A. ಹಾಗಾದ್ರೆ ಎ ಈಕ್ವಲೆಂಟ್ ಏನಾಗತ್ತೆ? 2A ಆಗತ್ತೆ. ಎಲ್ ಈಕ್ವಲೆಂಟ್ ನೋಡಿ, ಈ ಲೆಂತ್ ಎಲ್ ಆದ್ರೆ ಎಲ್ ಈಕ್ವಲೆಂಟ್ ಏನಾಗತ್ತೆ? 2L ಅಂತ ಹೇಳ್ಬಿಡಿ. ಎಷ್ಟು ಲೆಂತ್ ಅಲ್ಲಿ ಹೀಟ್ ಫ್ಲೋ ಆಗ್ತದೆ, ಆದ್ರೆ ಈ ಎಂಡ್ ಇಂದ ಆ ಕಡೆ ಎಂಡ್ಗೆ ಹೋದ್ರೆ ಅದು ಎಲ್ಲೇ ಆಗತ್ತೆ. ಸೊ ಎಲ್ ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು ಎಲ್ ಓನ್ಲಿ. ದಟ್ಸ್ ಇಟ್, ಪ್ರಾಬ್ಲಮ್ ಸಾಲ್ವ್. ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಕೆ ಈಕ್ವಲೆಂಟ್ ಇಂಟು ಎ ಈಕ್ವಲೆಂಟ್ ಇಸ್ 2A. ಈ ಪಾಯಿಂಟ್ ಇಂಪಾರ್ಟೆಂಟ್, ಇದು ಮಿಸ್ ಆದ್ರೆ ಹೋಯ್ತು ಆಪ್ಷನ್. ಡಿವೈಡೆಡ್ ಬೈ ಎಲ್ ಈಕ್ವಲೆಂಟ್ ಇಸ್ ಎಲ್, ದಟ್ ಇಸ್ ಈಕ್ವಲ್ಸ್ ಟು K1 into A divided by L. L1 is equals to L2 is equal to L, that is added with K2 into A2 ಮತ್ತೆ A ಇದೆ, L ಬರುತ್ತೆ. L ಡಮಾರ್. ಸೊ A ನ ಕಾಮನ್ ತೆಗಿರಿ, ಇವನಿಂದ ಶೂಟ್ ಮಾಡಿಸಿ. ಸೊ ದಟ್ ಇಸ್ K equivalent is equals to K1 plus K2 divided by 2. ಇಲ್ಲಿ 2 ಇದೆ, ಡಿನಾಮಿನೇಟರ್ ತಗೊಂಡ್ರೆ 2 ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಸೊ ಇದೇ ತರ ಬೇರೆ ಬೇರೆ ಕಾಂಬಿನೇಷನ್ ಕೊಡ್ಬೋದು. ಬಿ ಪ್ರಿಪೇರ್ಡ್. Make a note on this one. We'll move to the next question. ಮುಂದಿನ ಪ್ರಶ್ನೆ ಫ್ರಮ್ JEE 2021. ಕೋವಿಡ್ ನಂತರದ ಪ್ರಶ್ನೆ ಈ ತರ ಇದೆ. ಸೊ AB and CD are similar rods with thermal resistance. ಎರಡೆರಡು ಸತಿ ಬರೆದ್ಬಿಟ್ಟಿದ್ದೀನಿ. With thermal resistance of 10 per watt Kelvin. ಕಿಲೋ ಅಲ್ಲ, ಅದು ಕೆಲ್ವಿನ್. Per watt Kelvin. SI ಯೂನಿಟ್ ಬರ್ತಿದ್ದೇನೆ. Each the thermal current in the rod CD is, ನೋಡಿ ಈ ರಾಡ್ AB ಏನಿದೆಯೋ ಅದೇ ತರದ ಇನ್ನೊಂದು ರಾಡ್ ತಗೊಂಡು, ಅಂದ್ರೆ ಏರಿಯಾ ಸೇಮ್ ಇದೆ, ಲೆಂತ್ ಸೇಮ್ ಇದೆ. ರೆಸಿಸ್ಟೆನ್ಸ್ ಆಫ್ AB and CD is 10 units. We need to find the heat flowing in this unit. ಸೊ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಈ ರಾಡ್ ನಲ್ಲಿ ಎಷ್ಟು ಹೀಟ್ ಫ್ಲೋ ಆಗ್ತಾ ಇದೆ ಅದನ್ನ ಫೈಂಡ್ ಔಟ್ ಮಾಡಕ್ ಹೇಳ್ತಿದ್ದಾರೆ. ಸೊ ನೋಡಿ, ಇಲ್ಲಿ 200 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ, ಇಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ, ಇಲ್ಲಿ 125 ಕೊಟ್ಟಿದ್ದಾರೆ. ಸೊ ಇಂಟೀಜರ್ ಟೈಪ್ ಕ್ವಶನ್. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಒಂದು 10 minutes or 15 minutes ಟ್ರೈ ಮಾಡಬಹುದು. ಸೊ ವರ್ತ್ ಕ್ವಶನ್, ಸಾಲ್ವ್ ಮಾಡೋದಕ್ಕೆ ವರ್ತ್ ಇರ್ತಕ್ಕಂಥ ಕ್ವಶನ್. ನೀಟಲ್ಲೂ ಈ ರೇಂಜ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ. ತುಂಬಾ ಸಿಂಪಲ್ ಅನ್ನೋದಕ್ಕಿಂತ ಲೈಕ್ ನೀಟ್ ಲೆವೆಲ್ ಕ್ವಶನ್ ಅಂತ ಅನ್ಕೋಬಹುದು. ಐ ಆಮ್ ಗೋಯಿಂಗ್ ಟು ಸಾಲ್ವ್ ಇನ್ 3, 2, 1 ಡನ್. ನೋಡಿ, ಇಲ್ಲಿ 200 ಇದೆ, ಇಲ್ಲಿ 100 ಇದೆ, ಇಲ್ಲಿ 125 ಇದೆ.
ಈಗ ಹೀಟ್ ಎಲ್ಲಿಂದ ಯಾವ ಕಡೆ ಫ್ಲೋ ಆಗುತ್ತೆ ಹೇಳ್ತೀರಾ? ಆಬ್ವಿಯಸ್ಲಿ 200 ಕಡೆಯಿಂದಾನೇ ಮುಂದಕ್ಕೆ ಹೋಗ್ಬೇಕು. ಹೀಟ್ ಇಲ್ಲಿಂದ ಬಂದು ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಹೀಟ್ ಈ ಕಡೆಗೆ ಹೋಗುತ್ತೆ, ಸ್ವಲ್ಪ ಹೀಟ್ ಈ ಕಡೆಗೆ ಹೋಗುತ್ತೆ. ಸೊ ಅದನ್ನ ನಾನು ಪಿಕ್ಚೋರಿಯಲ್ ಡಯಾಗ್ರಾಮ್ ಬರೀತೀನಿ. ಸೊ ಲೆಟ್ ಅಸ್ ಅಸ್ಯೂಮ್ ಟೋಟಲ್ ಹೀಟ್ Q ಇಲ್ಲಿ 200 ಡಿಗ್ರಿ ಸೆಲ್ಸಿಯಸ್ ಇಂದ ಪಾಯಿಂಟ್ ಎ ಇಂದ ಸಿ ವರೆಗೂ ಹೋಗುತ್ತೆ. ಸಿ ಇಂದ ಮುಂದಕ್ಕೆ ಎರಡು ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ. ಒಂದು ಪಾರ್ಟ್ ಡೌನ್ ಸೈಡ್ ಹೋಗುತ್ತೆ ಡಿ ಕಡೆಗೆ, ಇನ್ನೊಂದು ಪಾರ್ಟ್ ಈ ಕಡೆಗೆ ಬರುತ್ತೆ ಬಿ ಕಡೆಗೆ. ಸೊ ಐ ಕಾಲ್ ದಿಸ್ ಆಸ್ Q1 ಅಂಡ್ ಐ ಕಾಲ್ ದಿಸ್ ಆಸ್ Q2. Q1 and Q2 ನಮಗೆ ಬೇಕಾಗಿರೋದು Q2 ವ್ಯಾಲ್ಯೂ, Q2 ಡಿವೈಡೆಡ್ ಬೈ 2, Q2 ಡಿವೈಡೆಡ್ ಬೈ T ಬೇಕಾಗಿರೋದು. ಸೊ ಅಥವಾ ನಾನು ಏನ್ ಬರೀತೀನಿ, H is equals to H1 plus H2 ಅಂತ ಬರೀತೀನಿ ನೋಡಿ, ಕನ್ಫ್ಯೂಷನ್ ಅವಾಯ್ಡ್ ಮಾಡೋದಕ್ಕೆ. ದ ಥರ್ಮಲ್ ಕರೆಂಟ್ ಇನ್ ದಿಸ್ ಪೋರ್ಷನ್ ಇಸ್ ಈಕ್ವಲ್ ಟು H1 plus H2 ಎರಡು ಆಡ್ ಮಾಡ್ಬೇಕಾಗುತ್ತೆ. ಆಬ್ವಿಯಸ್ಲಿ ಇಲ್ಲಿಂದ ಬರೋದೇ ತರ ಸ್ಪ್ಲಿಟ್ ಆಗೋದು. ಸೊ ಅರೆ ಕರೆಂಟ್ ಕೂಡ ಅದೇ ತರ ಕದ ಸೇಮ್ ಪ್ರೋಸೆಸ್. ಇಲ್ಲೂ ಕೂಡ ನಾರ್ಮಲ್ ನೀವು ಎಲೆಕ್ಟ್ರಿಕ್ ಕರೆಂಟ್ ನ ಫೈಂಡ್ ಔಟ್ ಮಾಡ್ತಿದ್ರಲ್ಲ ಬ್ರಾಂಚ್ ಅಲ್ಲಿ, ಅದೇ ತರ ಇಲ್ಲೂ ಅಷ್ಟೇ ಥರ್ಮಲ್ ಕರೆಂಟ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಫಸ್ಟ್ ಆಫ್ ಆಲ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ, ಥರ್ಮಲ್ ಕರೆಂಟ್ ಫ್ಲೋ ಆಗ್ತಿದೆ ಅಂತ ಗೊತ್ತಾಗ್ಬೇಕಾದ್ರೆ ಇದ್ರ ಥರ್ಮಲ್ ಕಂಡಕ್ಟಿವಿಟಿ ಕೆ ಅಂತ ಅನ್ಕೊಳ್ಳೋಣ. ಲೆಂತ್ ಎಲ್ ಇದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಇದೆ, ಬಟ್ ಅದ್ರ ವ್ಯಾಲ್ಯೂ ಏನು ಕೊಟ್ಟಿಲ್ಲ. ದೇ ಡಿಡ್ಂಟ್ ಮೆನ್ಷನ್. ಯು ನೀಡ್ ಟೆಂಪರೇಚರ್ ಅಟ್ ದಿಸ್ ಪಾಯಿಂಟ್. ಇಲ್ಲಿ ಟೆಂಪರೇಚರ್ ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಲೆಟ್ ಅಸ್ ಸಿ ಹೌ ಟು ಫೈಂಡ್ ಔಟ್. ದ H2 ವ್ಯಾಲ್ಯೂ ಇಸ್, can I write delta T in the rod CD divided by R in the CD, resistance in the CD. ಅಲ್ಲಿ ರೆಸಿಸ್ಟೆನ್ಸ್ ಇನ್ ದ CD ಕೊಟ್ಬಿಟ್ಟಿದ್ದಾರೆ. ಈ ರಾಡ್ 10 ಯೂನಿಟ್ಸ್ ಇದ್ರೆ ಈ ಪೂರ್ತಿ ರಾಡ್ 10 ಯೂನಿಟ್ಸ್ ಇದೆ. ಸೊ ಹಾಗಾಗಿ ಇಲ್ಲಿ ನಾನು ಸಿಂಪಲ್ ಆಗಿ 10 ಯೂನಿಟ್ಸ್ ಅಂತ ಬರೀಬಹುದು RCD. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೀತೀನಿ H2 ದಟ್ ಈಸ್ ಈಕ್ವಲ್ಸ್ ಟು, ಅದನ್ನೇ ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ದಟ್ ಡಿಫರೆನ್ಸ್ ಇನ್ ಟೆಂಪರೇಚರ್ ನಮಗೆ ಗೊತ್ತಿಲ್ಲ, ಇಲ್ಲಿರೋ ಟೆಂಪರೇಚರ್ T ಅಂತ ಕರಿತೀನಿ. ಆಬ್ವಿಯಸ್ಲಿ ಯಾವ್ದು ಹೈಯರ್ ಇರುತ್ತೆ ಇದೇ ಹೈಯರ್ ಇರುತ್ತೆ. ಸೊ ಇಲ್ಲಿಂದ ಈ ಕಡೆಗೆ ಬರ್ತಿದೆ ಅಂದ್ರೆ ಇದು ಹೈಯರ್ ಇದು ಲೋಯರ್. ಹಾಗಾದ್ರೆ T minus 125 divided by 10. ಸೊ ಈಗ T ನ ಫೈಂಡ್ ಔಟ್ ಮಾಡಿದ್ರೆ ನಂಗೆ ಕೆಲಸ ಆಗೋಯ್ತು. T ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ we need to use H is equal to H1 plus H2. So that is the thermal current in the rod AC is equals to the thermal current in the rod ಇದೇನಿದು CB plus the thermal current in the rod CD. What is the thermal current in the rod AC? ಇಲ್ಲಿ ಟೆಂಪರೇಚರ್ T ಅಂತ ಅಸ್ಯೂಮ್ ಮಾಡ್ಕೊಂತ ಇದೀನಿ. ಜಂಕ್ಷನ್ ಟೆಂಪರೇಚರ್ T ನ ಸುಮಾರು ನೀಟ್ ಕ್ವಶನ್ಸ್ ಅಲ್ಲಿ ಫೈಂಡ್ ದ ಜಂಕ್ಷನ್ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ಈ ಪ್ರೋಸೆಸ್ ಮಾಡದೆ ಸಾಕು. ಇನ್ ನೆಕ್ಸ್ಟ್ ಲೆವೆಲ್ ನಾನು ಇಲ್ಲಿ JEE ಕ್ವಶನ್ ಮಿಕ್ಸ್ ಆಗಿರೋದನ್ನ ಕೊಡ್ತಾ ಇದ್ದೀನಿ. ಸೊ ದ ಥರ್ಮಲ್ ಕರೆಂಟ್ ಇನ್ ದ ರಾಡ್ AC is K of conductor into area of the conductor into difference in the temperature. ಅರೆ H is equals to KA delta T divided by L. ಈ ಈಕ್ವೇಶನ್ ನ ಯೂಸ್ ಮಾಡ್ತೀನಿ. ಈ ಪೂರ್ತಿ ಲೆಂತ್ ಎಲ್ಲಿದೆ, ಹಾಗಾದ್ರೆ ಈ ಲೆಂತ್ ಏನಾಗುತ್ತೆ L/2 ಆಗುತ್ತೆ. KA ಇಂಟು ಡೆಲ್ಟಾ T, ಡಿಫರೆನ್ಸ್ ಇನ್ ಟೆಂಪರೇಚರ್ 200 minus T ಹೋಲ್ ಡಿವೈಡೆಡ್ ಬೈ ಲೆಂತ್ ಆಫ್ ದಿಸ್ ಪೋರ್ಷನ್. ನೋಡಿ ಎ ಇಂದ ಸಿ ಗೆ ಎಷ್ಟು ಲೆಂತ್ ಇದೆ, L/2 ಇದೆ. ಐ ವಿಲ್ ರೈಟ್ ದಿಸ್ ಆಸ್ L/2. ದಟ್ ಈಸ್ ಈಕ್ವಲ್ಸ್ ಟು HCB. ಸಿ ಇಂದ ಬಿ ಗೆ ಹೀಟ್ ಫ್ಲೋ ಏನಾಗ್ತಿದೆ, K ಇಂಟು A, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಲ್ಲದಕ್ಕೂ ಸೇಮ್ ಇದೆ. ಇಲ್ಲಿ ಟೆಂಪರೇಚರ್ ಇಲ್ಲಿ ಟೆಂಪರೇಚರ್. ಸೊ ಇಲ್ಲಿ ಟೆಂಪರೇಚರ್ T ಇದೆ -100 ಹೋಲ್ ಡಿವೈಡೆಡ್ ಬೈ ದ ಲೆಂತ್ ಆಫ್ ದಿಸ್ ರಾಡ್ ದಟ್ ಈಸ್ L/2 ಪ್ಲಸ್ ದ ಕರೆಂಟ್, ಥರ್ಮಲ್ ಕರೆಂಟ್ ಇನ್ ದಿಸ್ ಬ್ರಾಂಚ್. ಈ ಬ್ರಾಂಚ್ ಅಲ್ಲಿ ಎಷ್ಟಿದೆ, ಸೊ ದಟ್ ಈಸ್ ಗಿವೆನ್ ಬೈ K ಇಂಟು A ಇಂಟು ಡಿಫರೆನ್ಸ್ ಇನ್ ಟೆಂಪರೇಚರ್ T minus 125 ಹೋಲ್ ಡಿವೈಡೆಡ್ ಬೈ ಈ ಪೂರ್ತಿ ರಾಡ್ ಲೆಂತ್ ಎಷ್ಟಿದೆ, L/2 ಅಲ್ಲ L ಇದೆ. ಸೊ L ಇದೆ. ಸೊ ಈ 2 ನ ನ್ಯೂಮರೇಟರ್ ಗೆ ಹಾಕೊಂತೀನಿ ನೋಡಿ, ಇಲ್ಲಿ 2 ನ ನ್ಯೂಮರೇಟರ್ ಗೆ ಹಾಕೋತೀನಿ, ಇಲ್ಲಿ ಕೂಡ 2 ನ್ಯೂಮರೇಟರ್ ಗೆ ಹಾಕ್ತೀನಿ. ಸೊ ಇಲ್ಲಿರ್ತಕ್ಕಂಥ L ಕಾಮನ್ ತೆಗಿರಿ, ಇವನ್ನ ಶೂಟ್ ಮಾಡಿಸಿ. ಇಲ್ಲಿರೋ KA ನ ಕಾಮನ್ ತೆಗಿರಿ, ಇಲ್ಲಿರೋ KA ನ ಶೂಟ್ ಮಾಡಿಸಿ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ 2 times of 200 minus T, that is equals to 2 times of T minus 100, that is added with T minus 125. So if you solve this one, 400 minus 2T, that is equals to 2T minus 200 plus T minus 125. So ಏನ್ ಬರುತ್ತೆ, ಇದನ್ನ ಆ ಕಡೆಗೆ ತಗೊಂಡ್ರೆ 2T plus 2T 4T 5T ಆಗತ್ತೆ. RHS ನಲ್ಲಿ 5T, 400 ಇಲ್ಲಿದೆ, ಇದು ಈ ಕಡೆಗೆ ಬಂದ್ರೆ 600, 725.
t is equals to 5t. So in other words, t na solve ಮಾಡ್ಕೊಂಡ್ರೆ, let us solve. t ಗೆ solve ಮಾಡ್ತಿದ್ದೀನಿ. I'll write here t is equals to 725 divided by 5. ಪಕ್ಕ ಡಿವೈಡ್ ಆಗುತ್ತೆ ಯಾಕಂದ್ರೆ ಲಾಸ್ಟ್ ಯೂನಿಟ್ 5 ಇದೆ. So this is 1s 40 na, yeah 70 ಇರುತ್ತೆ. ನೆಕ್ಸ್ಟ್ ಇಲ್ಲೊಂದು 25 ಇದೆ, 25 ಇದೆ. So yeah 145. t is 145 degree Celsius. ಇದನ್ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, you'll get the value of H2. H2 is equals to 145 minus 125. ಏನಪ್ಪ ಅದು? 145 minus 125. 20 divided by 10, that is equals to 2 joule per second. So therefore the answer is 2. Integer type question. That's it. I hope you understood. Very simple ಇದೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಆದಷ್ಟು ಬೇಗನೆ ಸಾಲ್ವ್ ಮಾಡಬಹುದು. ನೋಟ್ ಮಾಡ್ಕೊಳ್ಳಿ. We will move to the next and last question of this video. Done. I am erasing in 3, 2, 1. Done. The next question is from JEE 2022. After COVID. After COVID ಅಲ್ಲ, ಆಗ್ಲೇ ಮಾಡಿದ್ದು after COVID. ಈಗ after COVID. So estimate the rate at which ice melt in an insulation box of dimensions 60 centimeter, 50 centimeter and 20 centimeter of thickness 1 centimeter. The ice at 0 degree Celsius and the outside temperature is 40 degree Celsius. Given latent heat of fusion of the ice is 3.4 into 10 power 5 joule per Kelvin. The thermal conductivity of the box is 0.05 watt per meter per degree Celsius ಅಥವಾ watt per meter per Kelvin. ಎರಡು ಒಂದೇ, nothing to worry. So ಆಪ್ಷನ್ಸ್ ನ ಕೊಟ್ಟಿದ್ದಾರೆ, ಬೇಕಾದ್ರೆ ಟ್ರೈ ಮಾಡಬಹುದು. ಸ್ವಲ್ಪ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಕ್ವೆಶ್ಚನ್, ಬೇಕಾದ್ರೆ ಪಾಸ್ ಮಾಡಿ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಈಗ ಚಿಕ್ಕವಾಗ ಎಲ್ಲಾರು ನೋಡಿರ್ತೀರಿ, ಐಸ್ ಮಾರಕ್ಕೆ ಬರ್ತಿರ್ತಾರೆ. ಈಗಲೂ ಕೆಲವೊಂದು ಜ್ಯೂಸ್ ಶಾಪ್ಸ್ಗೆ ಐಸ್ ನ ಸಪ್ಲೈ ಮಾಡೋರು ಒಂದು ಬಾಕ್ಸ್ ಅಲ್ಲಿ ಇಟ್ಟು ಸಪ್ಲೈ ಮಾಡ್ತಾರೆ. ಯಾಕೆ ಆ ಬಾಕ್ಸ್ ಅಲ್ಲಿ ಇಟ್ಟು ಸಪ್ಲೈ ಮಾಡ್ತಾರೆ? ಹಾಗೆ ಏರಲ್ಲಿ ತಟ್ಟೆಯಲ್ಲಿ ತಗೊಂಡ್ಬಂದು ಕೊಡ್ಬೋದಲ್ಲ, ಅಂದ್ರೆ ಬೇಗ ಮೆಲ್ಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಆ ಇನ್ಸುಲೇಷನ್ ಬಾಕ್ಸ್ ಒಳಗಡೆ ಹಾಕಿ ಐಸ್ ನ ಕೊಡ್ತಾರೆ. ಆದ್ರೂನು ಸ್ವಲ್ಪ ಹೊತ್ತು ಆದ್ಮೇಲೆ ಮೆಲ್ಟ್ ಆಗಕ್ ಶುರು ಆಗತ್ತೆ. ಅಷ್ಟೋ ಇಷ್ಟೋ ಮೆಲ್ಟ್ ಆಗ್ತಾನೆ ಇರತ್ತೆ. ಈ ತರ ಒಂದು ಬಾಕ್ಸ್ ಇದೆ, ಅದ್ರ ಬಾಕ್ಸ್ ಒಳಗಡೆ ಐಸ್ ನ ಹಾಕಿದ್ದಾರೆ. ಮತ್ತೆ ಈ ಬಾಕ್ಸ್ ಥಿಕ್ನೆಸ್ ಇದೆಯಲ್ಲ, ಈ ಬಾಕ್ಸ್ ಥಿಕ್ನೆಸ್ ಮಂದ ಇದೆಯಲ್ಲ, ಆ ಥಿಕ್ನೆಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 1 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸ್ವಲ್ಪ 3 ಡೈಮೆನ್ಷನಲ್ ಪಿಕ್ಚರ್ ನ ಎಲಾಬರೇಟ್ ಮಾಡಿ ಬರಿಬೇಕು ಅಂತ ಅನ್ಸುತ್ತೆ. ಓಕೆ, ಸೊ ಈ ತರ ಒಂದು ಐಸ್ ಬಾಕ್ಸ್ ಇದೆ ಅಂತ ಅನ್ಕೊಳ್ಳೋಣ. ಆ ಬಾಕ್ಸ್ ಥಿಕ್ನೆಸ್ ಮಂದ ಇದೆಯಲ್ಲ, ಅದೆಷ್ಟು ಕೊಟ್ಟಿದ್ದಾರೆ? 1 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಡೈಮೆನ್ಷನ್ಸ್ ಲೆಂತ್, ಬ್ರೆಡ್ತ್, ಹೈಟ್ ಇದೆಯಲ್ಲ, ಆ ಲೆಂತ್, ಬ್ರೆಡ್ತ್, ಹೈಟ್ ಆಸ್ ಪರ್ ದ ಗಿವೆನ್ ಡೇಟಾ 60, 50, 20 ಸೆಂಟಿಮೀಟರ್ ಕ್ಯೂಬ್. ಸೊ ಲೆಂತ್, ಬ್ರೆಡ್ತ್, ಹೈಟ್ ಈ ತರ ಕೊಟ್ಟಿದ್ದಾರೆ. ದ ಐಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್, ಒಳಗಡೆ ಐಸ್ ಇದೆ, ಆಚೆ ಕಡೆ ಟೆಂಪರೇಚರ್ 40 ಡಿಗ್ರಿ ಸೆಲ್ಸಿಯಸ್ ಇದೆ. ಈಗ ಎಷ್ಟು ಎಷ್ಟು ಐಸ್ ಮೆಲ್ಟ್ ಆಗುತ್ತೆ ಪರ್ ಸೆಕೆಂಡ್ ಗೆ ಅಂತ ಕೇಳ್ತಾರೆ. ರೇಟ್ ಅಟ್ ವಿಚ್ ಐಸ್ ಮೆಲ್ಟ್, ಕೆಜಿ ಪರ್ ಸೆಕೆಂಡ್. ನೋಡ್ಕೊಳ್ಳಿ, 1 ಸೆಕೆಂಡ್ ಗೆ ಎಷ್ಟು ಮೆಲ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಎಷ್ಟು ಐಸ್ ಮೆಲ್ಟ್ ಆಗ್ತಿದೆ ಅಂತ ತಿಳ್ಕೊಬೇಕಾದ್ರೆ ಎಷ್ಟು ಹೀಟ್ ಒಳಗಡೆಗೆ ಹೋಗ್ತಿದೆ ಅಂತ ತಿಳ್ಕೊಬೇಕು. ಎರಡು ಕಾನ್ಸೆಪ್ಟ್ ಲಿಂಕ್ ಆಗಿದೆ, ಕಂಡಕ್ಷನ್ ಅಂಡ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ಹೀಟ್ ಒಳಗಡೆಗೆ ಹೋದ್ರೆ ತಾನೆ ಐಸ್ ಮೆಲ್ಟ್ ಆಗೋದು. ಸೊ ಆ ಹೀಟ್ ಎಷ್ಟು ಹೋಗ್ತಿದೆ ಒಳಗಡೆಗೆ ಅಂತ ನೋಡೋಣ. So that is delta Q divided by delta T. That is rate of flow of heat to the inside. ಒಳಗಡೆಗೆ ಎಷ್ಟು ಹೋಗ್ತಿದೆ, that is equals to K into A into delta T divided by L. So ಇಲ್ಲಿ L ಅಂದ್ರೆ ಏನು ನೋಡಿ, ಹೀಟು ಎಲ್ಲಾ ಕಡೆಯಿಂದ ಬಾಕ್ಸ್ ಒಳಗಡೆ ಹೋಗ್ತಿದೆ. ಆ ಒಳಗಡೆ ಹೋಗುವಾಗ ಎಷ್ಟು ಲೆಂತ್ ಅನ್ನ ಟ್ರಾವೆಲ್ ಮಾಡಬೇಕು? ಆದ್ರೆ ಅದ್ರ ಮಂದ ಎಷ್ಟಿದೆಯೋ, ಆ ಬಾಕ್ಸ್ ಮಂದ ಎಷ್ಟಿದೆಯೋ ಅಷ್ಟು ಥಿಕ್ನೆಸ್ ಟ್ರಾವೆಲ್ ಮಾಡ್ಬೇಕು. ಅಂದ್ರೆ ಲೆಂತ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಥಿಕ್ನೆಸ್. ಒಳಗಡೆ ಬಾಕ್ಸ್ ಹೊರಗಡೆಯಿಂದ ಒಳಗಡೆಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಎಷ್ಟು ಲೆಂತ್ ಟ್ರಾವೆಲ್ ಮಾಡ್ಬೇಕು? ಅರೆ ಆ ಬಾಕ್ಸ್ ಮಂದ ಎಷ್ಟಿರುತ್ತೋ ಅಷ್ಟು ಟ್ರಾವೆಲ್ ಮಾಡ್ಬೇಕು. ಇಟ್ ಇಸ್ ನಥಿಂಗ್ ಬಟ್ 1 ಸೆಂಟಿಮೀಟರ್. L is equal to 1 ಸೆಂಟಿಮೀಟರ್.
ಈಗ ಏರಿಯಾ ಯಾವ್ದು ತಗೋಬೇಕು, ದಟ್ಸ್ ವಾಟ್ ದ ಬಿಗ್ಗೆಸ್ಟ್ ಕನ್ಫ್ಯೂಷನ್. ಯಾವ್ಯಾವ ಸರ್ಫೇಸ್ ಇಂದ ಹೀಟ್ ಫ್ಲೋ ಆಗ್ತಿರತ್ತೋ ಆಯಾ ಸರ್ಫೇಸ್ ಇಂದ ಏರಿಯಾ ತಗೋಬೇಕಾಗುತ್ತೆ. ನೋಡಿ, ಹೀಟ್ ಮೇಲೆಯಿಂದನೂ ಫ್ಲೋ ಆಗ್ತಿದೆ, ಡೌನ್ ಸೈಡ್ ಇಂದನೂ ಫ್ಲೋ ಆಗ್ತದೆ. ಅರೆ ಕಂಪ್ಲೀಟ್ ರೂಮ್ ಟೆಂಪರೇಚರ್ 40°C ಒಳಗಡೆ 0. ಮೇಲ್ಗಡೆಯಿಂದನೂ ಬರ್ಬೋದು, ಡೌನ್ ಸೈಡ್ ಇಂದ ಬರ್ಬೋದು, ಆ ಕಡೆಯಿಂದ ಬರ್ಬೋದು, ಈ ಕಡೆಯಿಂದ ಬರ್ಬೋದು, ಹಿಂದ್ಗಡೆಯಿಂದ ಬರ್ಬೋದು, ಮುಂದ್ಗಡೆಯಿಂದ ಬರ್ಬೋದು. ಸೊ ಎಲ್ಲಾ ಸರ್ಫೇಸಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು ಈಗ. ಸೊ ಏರಿಯಾ ಆಫ್ ದ ಏರಿಯಾ ಥ್ರೂ ವಿಚ್ ದ ಹೀಟ್ ಕ್ಯಾನ್ ಎಂಟರ್, ಯಾವ್ಯಾವ ಏರಿಯಾ ಇಂದ ಹೀಟ್ ಎಂಟರ್ ಆಗಬಹುದು ಅದರದೆಲ್ಲ ಏರಿಯಾ ಫೈಂಡ್ ಔಟ್ ಮಾಡಬಹುದು. ಇದನ್ನ ಹೆಂಗೆ ಸರ್ ಫೈಂಡ್ ಔಟ್ ಮಾಡಬಹುದು? ಅದಕ್ಕೆ ಈ ಡೈಮೆನ್ಷನ್ಸ್ ಸ್ಪ್ಲಿಟ್ ಆಗಿ ಕೊಟ್ಟಿದ್ದಾರೆ. ನೋಡಿ, ಟೋಟಲ್ ಏರಿಯಾನ ಏರಿಯಾ ಆಫ್ ದ ಟಾಪ್ ಸರ್ಫೇಸ್ ತಗೋಬಹುದಾ? ಏರಿಯಾ ಆಫ್ ದ ಟಾಪ್ ಸರ್ಫೇಸ್, ನೋಡಿ ಟಾಪ್ ಸರ್ಫೇಸ್ ಏನಿದೆಯೋ ಬಾಟಮ್ ಸರ್ಫೇಸ್ ಅಷ್ಟೇ ಇರತ್ತೆ. ಸೊ ಅಂದ್ರೆ A1 into 2 ಅಂತ ಬರ್ಕೊಂತೀವಿ. ಮೇಲೆ ಸರ್ಫೇಸ್, ಡೌನ್ ಸೈಡ್ ಸರ್ಫೇಸ್, ಈ ಏರಿಯಾನ A1, ಡೌನ್ ಸೈಡ್ ಸರ್ಫೇಸ್ ಕೂಡ ಏರಿಯಾ A1 ಇರತ್ತೆ. ಅದೇ ತರ ಏರಿಯಾ ಆಫ್ ದ ಈ ಸರ್ಫೇಸ್ ಅಂದ್ರೆ ಸೈಡ್ ಸರ್ಫೇಸ್, ಈ ಸರ್ಫೇಸ್ ನ A2 ಅಂತ ಕರಿತೀನಿ. ಟಾಪ್ ಬಾಟಮ್ 2 times A1 ಆಯ್ತು. ಈ ಕಡೆ ಇರೋದು, ಈ ಕಡೆ ಇರೋದು, ನೋಡಿ ಈ ಕಡೆ A2 ಇದ್ರೆ ಈ ಕಡೆ ಕೂಡ A2 ನೇ ಇರತ್ತೆ. ಅದೇ ತರ ಮುಂದ್ಗಡೆ ಒಂದು ಸರ್ಫೇಸ್ ಇದೆ, ಹಿಂದ್ಗಡೆ ಒಂದು ಸರ್ಫೇಸ್ ಇದೆ. ಸೊ ಇದು A1, ಮೇಲಿರೋದು A1, ಡೌನ್ ಸೈಡ್ ಇರೋದು A1, ಇದು A2, ಇದು A2. ಅದೇ ತರ ಟಾಪ್ ಡೌನ್. ಸೊ ದಟ್ ಈಸ್ A2 into 2 plus A3 into 2. So in other words, A is equals to 2 ಕಾಮನ್ ತಗೊಂಡ್ರೆ A1 plus A2 plus A3. ಅಂದ್ರೆ A1 ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್, A2 ಅಂದ್ರೆ ಬ್ರೆಡ್ತ್ ಇಂಟು ಹೈಟ್, A3 ಅಂದ್ರೆ ಹೈಟ್ ಇಂಟು ದಿಸ್ ಒನ್, ಹೈಟ್ ಇಂಟು ಲೆಂತ್. So in other words, you can write area is equals to 2 into length into breadth. ಈ ಸೆಂಟಿಮೀಟರ್ ಅಲ್ಲಿ ಇದೆ, ಮೀಟರ್ ಕನ್ವರ್ಟ್ ಮಾಡ್ತೀನಿ, 0.6 into 0.5 plus breadth into height, 0.5 into 0.2 plus height into width. So 0.2 into 0.6. 0.6. So area is equals to 2 times of 0.6 into 0.5. ಏನಾಗತ್ತೆ? 0.3 ಆಗತ್ತೆ. 0.3 ಅಂದ್ರೆ ಹಾಫ್ ಅಷ್ಟೇ, ಪ್ಲಸ್ 0.5 into 0.2, 0.1, 0.2 into 0.6, 0.2 into 0.2 into 0.6, 6 2s are 12, 0.12 ಆಗತ್ತೆ, plus 0.12. I'll continue here. So area is equals to 2 times 0.4, 0.52, 0.52. So ಹಾಗೆ ಇರ್ಲಿ. Is it clear? ಏನಾರ ಎಡವಟ್ಟ ಆಯ್ತಾ? Area is 0.52 into, ಕರೆಕ್ಟ್ ಆಗಿದೆ, ದಟ್ ಇಸ್ 1.04 ಮೀಟರ್ ಸ್ಕ್ವೇರ್. ನೋಡಿ ಆಲ್ರೆಡಿ ಸೆಂಟಿಮೀಟರ್ ನ ಮೀಟರ್ ಕನ್ವರ್ಟ್ ಮಾಡ್ಬಿಟ್ಟಿದ್ದೀನಿ, ಹಾಗಾಗಿ ಇಷ್ಟು ಬರುತ್ತೆ. ಸೊ ಈ ಏರಿಯಾನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ ದಟ್ ಈಸ್ ಈಕ್ವಲ್ಸ್ ಟು ಕೆ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 0.05. ಸೊ ಇದನ್ನ ಸಿಂಪಲ್ ಆಗಿ 5 into 10⁻⁻² ಅಂತ ಬರ್ಕೊಂತೀನಿ. ಇದನ್ನ ಇಂಟು ಏರಿಯಾ ವ್ಯಾಲ್ಯೂ 1.04 ಮೀಟರ್ ಸ್ಕ್ವೇರ್ ಇಂಟು ಡಿಫರೆನ್ಸ್ ಇನ್ ಟೆಂಪರೇಚರ್, ಹೊರಗಡೆ 40 ಇದೆ, ಒಳಗಡೆ 0 ಇದೆ, 40 ಡಿವೈಡೆಡ್ ಬೈ ಲೆಂತ್ ಅಂದ್ರೆ ಈ ಥಿಕ್ನೆಸ್ ದಟ್ ಈಸ್ 10⁻⁻². ಸೊ ಇವೆರಡು ಡಮಾರ್. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ 5 4s 20, 1 0 ಹಾಗೆ ಉಳ್ಕೊಂಡಿದೆ, ಇಂಟು 1.04. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್, ಏನಾದ್ರು ಪವರ್ ಉಳಿದಿದ್ಯಾ? ಡಿಡ್ ಐ ಮಿಸ್ ಎನಿ ಪವರ್? ನೋ. ಸೊ ಯು ಆರ್ ಗೋಯಿಂಗ್ ಟು ಗೆಟ್, ಸೊ ಇದನ್ನ 10⁻² ಅಂತ ಬರೀತೀನಿ, 10⁻² ಫಾರ್ ಸಿಂಪ್ಲಿಸಿಟಿ. So that is 2.08 into 10⁻² joule per second delta Q divided by delta T. ನೋಡಿ 1 ಸೆಕೆಂಡ್ಗೆ ಇಷ್ಟು ಹೀಟು ಒಳಗಡೆ ಹೋಗುತ್ತೆ. ಐಸ್ ಬಾಕ್ಸ್ ಇದ್ರೂ ಪರವಾಗಿಲ್ಲ, ಇಷ್ಟು ಹೀಟು ಒಳಗಡೆ ಹೋಗುತ್ತೆ. ಸೊ ಇಟ್ಸ್ ಎ ಗುಡ್ ವ್ಯಾಲ್ಯೂ. ಅಷ್ಟು ಹೀಟ್ ಒಳಗಡೆ ಹೋದ್ರೆ ಹೈಟ್ ಯಾವ ಟೆಂಪರೇಚರ್ ಇದೆ? 0°C ಇದೆ. ಅಷ್ಟು ಟೆಂಪರೇಚರ್ ಅಲ್ಲಿ ಇರ್ತಕ್ಕಂಥ ಐಸ್ಗೆ ಹೀಟ್ ನ ಸಪ್ಲೈ ಮಾಡಿದ್ರೆ ಮೆಲ್ಟ್ ಆಗತ್ತೆ. ಸೊ ಮೆಲ್ಟಿಂಗ್ ಅಂದ್ರೆ ಯಾವ ಕಾನ್ಸೆಪ್ಟ್ ರಿಲೇಟೆಡ್? ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ರಿಲೇಟೆಡ್. ಸೊ ಹಾಗಾಗಿ ಸೊ LF ನ ತಗೊಂಡಿದ್ದೀನಿ. ಈ ಪೋರ್ಷನ್ ನ ನೋಟ್ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಐ ಆಮ್ ಗೋಯಿಂಗ್ ಟು ಎರೇಸ್. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ LF ಇಸ್ ಈಕ್ವಲ್ಸ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಎಂ, ಅಥವಾ ಸಿಂಪಲ್ ಆಗಿ ಎಂ ಅಂತ ಬರೀತೀನಿ. ಸೊ ಡೆಲ್ಟಾ ಎಂ
Yeah, okay, m is equals to delta q divided by del LF divided by time. M divided by time is equals to delta q divided by delta T whole divided by latent heat of fusion. So that is mass melting per unit time. ಅದೇ ನಮಗೆ ಬೇಕಿರೋದು estimate the rate at which the ice melt in an insulation, that is equals to ಇದು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದೆ ಇಲ್ಲಿ 2.08 into 10 power 2 whole divided by latent heat of fusion ಇಲ್ಲಿದಾನೆ 3.4 into 10 power 5. So what you are going to get is 3.4 2.08 0 point ಅನ್ನ ಹಾಕಿದ್ರೆ, so do one thing, multiply and divided by 10. So ಇದನ್ನ ನಾನು m by delta t ನ 20.8 divided by 34 into 10 power minus 3 ಅಂತ ಬರೀಬಹುದು. Just point ನ shift ಮಾಡ್ಕೊಂಡಿದ್ದೀನಿ. So what you are going to get is 20.8 0 point ಅನ್ನ ಹಾಕಿದ್ರೆ ಇಲ್ಲೊಂದು ಹೋಗುತ್ತೆ. So 208 34 ಇಂದ ಡಿವೈಡ್ ಮಾಡಿದ್ರೆ what you are going to get 34 into 6 somewhere 6 ಬರುತ್ತೆ, ಹೌದಾ? So ಆಪ್ಷನ್ಸ್ ಎಲ್ಲ 6 ಅಲ್ಲೇ ಇದೆಯಾ? ಎಸ್, ಆದ್ರೆ ಇದಾಗಿರ್ಬೋದು ಇಲ್ಲ ಇದಾಗಿರ್ಬೋದು, ಚೆಕ್ ಮಾಡೋಣ. So 6 34 into 6 is 204, am I right? 204. So something ಬರುತ್ತೆ 0.6, ನಮ್ಗೆ ಅಷ್ಟು ಸಾಕು ಆನ್ಸರ್ ನ ಟ್ರೇಸ್ ಔಟ್ ಮಾಡಕ್ಕೆ. 0.6 into 10 power minus 3 ಬರ್ತದೆ kg per second. So 0.6 ಅಲ್ಲಿಲ್ಲ, ಇನ್ನೊಂದು ಪಾಯಿಂಟ್ ನ ಶಿಫ್ಟ್ ಮಾಡ್ಕೋಬೇಕಾದ್ರೆ. So this can be written as 60 1 ಪಾಯಿಂಟ್ ಇಲ್ಲಿ ಶಿಫ್ಟ್ ಆದ್ರೆ 4 ಆಗುತ್ತೆ, ಇನ್ನೊಂದು ಪಾಯಿಂಟ್ ಆ ಕಡೆಗೆ ಹೋದ್ರೆ into 10 power minus 5 kg per second. ನಾನು ಅಪ್ರಾಕ್ಸಿಮೇಟ್ ಆಗಿ ಮಾಡ್ತೇನೆ, ಯಾಕಂದ್ರೆ ಆಪ್ಷನ್ಸ್ ದೂರ ಇದೆ. ಸೊ ಇದ್ರೆ 6 ಮತ್ತೆ 1 ಆಕ್ಚುಲಿ 1 ಬರುತ್ತೆ ಇಲ್ಲಿ, just I rough calculated 60 into 10 power minus 5 ಇದೆಯಾ? ಇಲ್ಲಿದೆ ನೋಡಿ, 61 into 10 power minus 5. That's it, answer for this question. So I hope you enjoyed. Thank you very much. Jai Hind, Jai Karnataka. ಓದ್ತಾ ಇರಿ, ಆದಷ್ಟು ಕ್ವಶನ್ಸ್ ನ ಅಟ್ಯಾಕ್ ಮಾಡಿ. See you in the next video. Thank you.